ಶ್ರೀಗುರುಭ್ಯೋ ನಮಃ ಹರಿ ಓಂ. ಓಂ ಯೋತಃ ಪ್ರವಿಶ್ಯ ವಾಚಮಿಮಾಂ ಸಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ವ್ಯಾಸಾಯ ಪವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಭವತಿ ಧನುಭಾವಾದಿಡಮೋ ಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಬೇಡುವೆ. ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಜಗನ್ನಾಥದಾಸರು ಭಗವಂತನ ಕಾರುಣ್ಯವನ್ನು ಅದೇ ರೀತಿಯಾಗಿ ಯಾವ ರೀತಿಯಾಗಿ ಭಗವಂತ ನೀಡಲಿಕ್ಕೆ ಸಮರ್ಥನೋ ಅದಕ್ಕಿಂತಲೂ ಕೂಡ ಉತ್ತಮ ರೀತಿಯಿಂದಾಗಿ ನೀಡಲಿಕ್ಕೆ ಸಾಮರ್ಥ್ಯವುಳ್ಳವನು ಯಾರು ಕೇಳಿದರೆ ಅದು ಭಗವಂತ ಎಂಬ ವಿಚಾರವನ್ನು ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದರೆ ಅವರು ಹೇಳ್ತಾರೆ, ಜನಪ ಮೆಚ್ಚಿದರೀವ ಧನ ವಾಹನ ವಿಭೂಷಣ ವಸನ ಭೂಮಿಯ ತನು ಮನೆಗಳಿತ್ತು ಆದರೆ ಪರುಂಟೇನೋ ಲೋಕದುಳು. ಅನವರತ ನೆನೆವರನು ಅನಂತಾಸನವೇ ಮೊದಲಾದ ಆಲಯದುಳಿಟ್ಟು ಅಲಂದಗಲವರ ವಶನಾಗುವ ಮಹಾಮಹಿಮಾ ಎಂಬುದಾಗಿ ಜಗನ್ನಾಥದಾಸರು ಭಗವಂತನ ಕಾರುಣ್ಯವನ್ನು ನಮ್ಮ ಮುಂದೆ ಹೇಳುತ್ತಾರೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ, ಎಂತಹ ಭಗವಂತನ ಮಾಯ, ಭಗವಂತ ಎಂಥವನು ಅಂತ ಕೇಳಿದ್ರೆ ಅವನ ಮಾಯೆ, ಅದನ್ನು ದಾಟಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಎಂಬಂಥ ವಿಚಾರವನ್ನು ನಮ್ಮ ಮುಂದೆ ಜಗನ್ನಾಥದಾಸರು ತೆರೆದಿಡ್ತಾರೆ. ಹೇಗೆ ಅಂತ ಕೇಳಿದರೆ ಜಗನ್ನಾಥದಾಸರು ಹೇಳ್ತಾರೆ, ಭುವನ ಪಾವನ ಚರಿತ್ರ ಪುಣ್ಯ ಶ್ರವಣ ಕೀರ್ತನ ಪಾಪನಾಶನ ಕವಿಭಿರೀಡಿತ ಕೈರವಳದ ಶ್ಯಾಮ ನಿಸ್ಸೀಮ. ಯುವತಿ ವೇಷದ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ ಇವನ ಮಾಯವ ಗೆಲುವವನವನು ಈ ಜಗತ್ರಯದಿ. ಜಗನ್ನಾಥದಾಸರು ಹೇಳ್ತಾರೆ, ಭಗವಂತನ ಸಾಮರ್ಥ್ಯ ಎಂಥದ್ದು ಅಂತ ಕೇಳಿದ್ರೆ ಭುವನ ಪಾವನ ಚರಿತ, ಇಡೀ ಆ ಲೋಕವನ್ನೇ ಪಾವನಗೊಳಿಸುವಂತಹ, ಅದನ್ನು ಶುದ್ಧಿಗೊಳಿಸುವಂತಹ ಸಾಮರ್ಥ್ಯವುಳ್ಳವನು ಭಗವಂತ. ಅಂತಹ ಭುವನ ಪಾವನ ಚರಿತ, ಇಡೀ ಜಗತ್ತನ್ನು ಶುದ್ಧಿಗೊಳಿಸುವಂತಹ, ಅದನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತಹ ಸಾಮರ್ಥ್ಯವುಳ್ಳವನು ಆ ಭಗವಂತ. ಅಂಥವನು ಭುವನ ಪಾವನ ಚರಿತ ಪುಣ್ಯ ಶ್ರವಣ ಕೀರ್ತನ. ಮತ್ತೆ ಏನು ಅವನ ಬಗ್ಗೆ ನಾವು ಕೇಳಿದೆವು ಅಂತ ಹೇಳಿದರೆ ಭಗವಂತನ ಕಥಾಶ್ರವಣ ಮಾಡಿದೆವು ಅಂತ ಹೇಳಿದರೆ, ಅಥವಾ ಭಗವಂತನ ಬಗ್ಗೆ ಮನನ ಮಾಡಿದೆವು, ಭಗವಂತನ ಬಗ್ಗೆ ಧ್ಯಾನ ಮಾಡಿದೆವು, ಇದನ್ನು ನಾವು ಅಳವಡಿಸಿಕೊಂಡೆವು ಅಂತ ಆದರೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಅವನ ಬಗ್ಗೆ ನಾವು ಕೇಳಿದೆವು ಅಂತ ಹೇಳಿದರೆ ನಮ್ಮ ಎಲ್ಲ ಶ್ರವಣಗಳಿಂದಾಗಿ ಅವನ ಕೀರ್ತನೆ ಮಾಡಿದ್ದರಿಂದಾಗಿ ನಮಗೆ ಅನಂತವಾಗಿರತಕ್ಕಂತಹ ಪುಣ್ಯವನ್ನು ನೀಡುತ್ತಾನೆ ಭಗವಂತ. ಪುಣ್ಯಶ್ರವಣ ಕೀರ್ತನ ಪಾಪನಾಶನ. ಭಗವಂತನ ಬಗ್ಗೆ
ಯಾಕೆ ಕೇಳಬೇಕು ಅಂತ ಕೇಳಿದರೆ ಉಪನಿಷತ್ತುಗಳು ಅದೇ ರೀತಿಯಾಗಿ ವೇದಗಳು ಇದು ನಮಗೆ ಕೊಡುವಂತಹ ಒಂದು ಭಗವಂತನ ಬಗ್ಗೆ ಕೇಳಬೇಕು. ಯಾಕೆ ಕೇಳಬೇಕು? ಕೇಳಿದ್ರಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ ಪಾಪನಾಶನ, ನಮ್ಮಲ್ಲಿರತಕ್ಕಂತಹ ಅನಂತ ಜನ್ಮದಿಂದಾಗಿ ಮಾಡಿರತಕ್ಕಂತಹ ಪಾಪಗಳು, ಆ ಎಲ್ಲ ಪಾಪಗಳನ್ನು ಕೂಡ ನಾಶ ಮಾಡುವಂತಹ ಸಾಮರ್ಥ್ಯ ಯಾರಲ್ಲಿದೆ, ಯಾರಿಗಿದೆ ಅಂತ ಕೇಳಿದರೆ ಭಗವಂತನ ಆ ಹೆಸರಿಗಿದೆ. ಯಾಕೆ ಅಂತ ಕೇಳಿದರೆ ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯರು ಹೇಳುವಾಗಲೂ ಕೂಡ ನಾರಾಯಣಸ್ತಿ ನಾಮಸ್ತಿ ವಾಗಸ್ತಿ ವಶವರ್ತಿನಿ ಅಂತ ಹೇಳಿಕೊಂಡು ನಾರಾಯಣೇತಿ ನಾಮ್ನೋಸ್ತಿ ವಾಗಸ್ತಿ ವಶವರ್ತಿನಿ, ನಾರಾಯಣ ಅಂತ ಎಂಬಂತಹ ಒಂದು ಮಂತ್ರ ಇದೆ. ಅದಾದ ಮೇಲೆ ವಾಗಸ್ತಿ ವಶವರ್ತಿನಿ, ವಾಗೀಂದ್ರಿಯವು ಕೂಡ ನಮ್ಮ ವಶದಲ್ಲಿದೆ. ಆಗಿದ್ರೂ ಕೂಡ ಪತಂತಿ ನರಕೇ ಅದ್ಭುತಂ, ಆದರೂ ಕೂಡ ಈ ನರಕಕ್ಕೆ ಬಂದು ಈ ಜೀವರುಗಳು ಬೀಳ್ತಾರಲ್ವ, ಇದರ ಅದ್ಭುತಂ ಎಂಬುದಾಗಿ ಹೇಳ್ತಾರೆ. ಅದಾದ್ಮೇಲೆ ನಾರಾಯಣೋ ನಾಮ ನರೋ ನರಾಣ ಪ್ರಸಿದ್ಧ ಚೋರಕೃತಿದ ಪೃಥಿವ್ಯಾಂ ಅನೇಕ ಜನ್ಮಾನಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರೇವ. ಭಗವಂತನನ್ನ ಸ್ಮರಣೆ ಮಾಡಿದ್ರಿಂದಾಗಿ ನಮ್ಮ ಒಬ್ಬ ಪಾಪಿಷ್ಟನೂ ಕೂಡ, ಪಾಪಿಯೂ ಕೂಡ ಅಷ್ಟು ಪಾಪವನ್ನು ಮಾಡಲಿಕ್ಕೆ ಬರೋದಿಲ್ಲ. ಆ ಭಗವಂತನ ಒಂದು ನಾಮ ಎಲ್ಲ ಪಾಪಗಳನ್ನು ಕೂಡ ನಾಶ ಮಾಡುವಂತಹ ಸಾಮರ್ಥ್ಯ ಉಂಟು. ಎಲ್ಲವನ್ನೂ ಕೂಡ ನಮ್ಮನ್ನು ಉದ್ಧಾರ ಮಾಡತಕ್ಕಂತಹ ಸಾಮರ್ಥ್ಯ ಆ ಭಗವಂತನ ನಾಮಕ್ಕಿದೆ ಎಂಬುದಾಗಿ ನಮಗೆ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಶ್ರವಣ ಕೀರ್ತನ ಪಾಪನಾಶನ, ಮತ್ತು ಅವನ ಬಗ್ಗೆ ಶ್ರವಣ ಮಾಡಬೇಕು, ಅವನ ಬಗ್ಗೆ ಕೀರ್ತನೆ ಮಾಡಬೇಕು. ಯಾಕೆ ಅಂತ ಕೇಳಿದರೆ ಗೋಪಿಕೆಯರು ಕೂಡ ಗೋಪಿ ಗೀತದಲ್ಲಿ ಹೇಳುವಾಗ ಹೇಳ್ತಾರೆ ಏನು ಅಂತ ಕೇಳಿದರೆ ಜಯದಿದೇದಕಂ ಜನ್ಮನ ಪ್ರಜ ಶ್ರಯತ ಇಂದಿರ ಸಾಧುತತ್ರಹಿ ಅಂತ ಹೇಳಿಕೊಂಡು ಹೇಳುವಾಗ ಅದರಲ್ಲಿ ಗೋಪೀಗೀತದಲ್ಲಿ ಹೇಳುವಾಗ ಭಗವಂತನನ್ನ ಶ್ರವಣವನ್ನು ಕೀರ್ತನವನ್ನು ಮಾಡಿದ್ರಿಂದಾಗಿ ನಮ್ಮ ಏನಾಗ್ತದೆ ಅಂತ ಕೇಳಿದರೆ ನಮಗೆ ಎಲ್ಲ ರೀತಿಯ ಭಜಸಖೇ ಭವೆ ಕಿಂಕರೀಸ್ಮನ ಜಲರುಹಾನನಂ ಚಾರುದರ್ಶಯನ್ ಅಂತ ಹೇಳಿಕೊಂಡು ಅವನ ಬಗ್ಗೆ ಕೇಳಿದರೆ, ಅವನ ಬಗ್ಗೆ ಸ್ಮರಣೆ ಮಾಡಿತು ಅಂತ ಹೇಳಿದರೆ ನಮ್ಮಲ್ಲಿರತಕ್ಕಂತಹ ಎಲ್ಲವನ್ನೂ ಕೂಡ ಅವನು ದೋಷಗಳನ್ನು ನಾಶ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾದತಂ ಭವಿ ಗೃಣಂತಿತೆ ಭೂರಿದಾ ಜನಾಃ. ಭಾಗವತದಲ್ಲಿ ಬರತಕ್ಕಂತಹ ದಶಮಸ್ಕಂದದಲ್ಲಿ ಭಾಗವತದಲ್ಲಿ ಬರತಕ್ಕಂತಹ ಗೋಪಿಗೀತದ ಒಂದು ಭಾಗ ಇದು. ಗೋಪಿಕಾ ಸ್ತ್ರೀಯರು ಹೇಳುವಂತಹ ಮಾತು ಏನು ಅಂತ ಕೇಳಿದರೆ ಮಧುರಯಾಗಿರ ಪಲ್ಗುವಾಕ್ಯ ಬುಧಮನೋಜ್ಜಯ ಪುಷ್ಕರೇಕ್ಷಣ ವಿಧಿಕರೀರಿಮ ವೀರಮುಖ್ಯತಿ ಅದರಸೀದುನ ಆಪ್ಯಾಯಸ್ವನಃ, ನಮ್ಮನ್ನು ಶುದ್ಧಗೊಳಿಸು, ನಮ್ಮನ್ನು ಮುದಗೊಳಿಸು ಅಂತ ಹೇಳಿದ ನಂತರ ತವ ಕಥಾಮೃತಂ, ನಿನ್ನ ಕಥೆ ಉಂಟಲ್ವ ಅದನ್ನು ಕೇಳಿತು ಅಂತ ಆದರೆ ಅಮೃತಂ, ನಮ್ಮನ್ನು ಅದು ಅಮೃತತ್ವದ ಕಡೆಗೆ ಕೊಂಡೋಗುವಂತಹದ್ದು. ತವ ಕಥಾಮೃತಂ ತಪ್ತ ಜೀವನಂ, ನಮ್ಮನ್ನು ಜೀವನವನ್ನೇ ಒಳ್ಳೆಯ ರೀತಿಯಲ್ಲಿ ಅದನ್ನು ಅನುವಡಿಸಿಕೊಂಡೆವು ಅಂತ ಹೇಳಿದರೆ ಅದರಿಂದಾಗಿ ನಮ್ಮ ಜೀವನ ಪಾವನವಾಗಿದೆ. ತವ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಶಾಪಹಂ. ಇದನ್ನು ಯಾರು ಮಾಡ್ತಾರೆ ಅಂತ ಕೇಳಿದರೆ ಕವಿಗಳು, ಜ್ಞಾನಿಗಳು ಇದನ್ನು ಮಾಡ್ತಾರೆ. ಕವಿಭಿರೀಡಿತಂ ಕಲ್ಮಶಾಪಹಂ, ಒಳಗಿರತಕ್ಕಂತಹ ಕಲ್ಮಶಗಳನ್ನು ನಾಶ ಮಾಡುವಂತಹ ಸಾಮರ್ಥ್ಯ ಇದೆಯಪ್ಪ ಇದಕ್ಕೆ. ಶ್ರವಣ ಮಂಗಲಂ, ಕೇಳಿತು ಅಂತಾದರೆ ಶ್ರವಣ ಮಂಗಲಂ, ಭಗವಂತನ ಬಗ್ಗೆ ಕೇಳಿತು ಅಂತಾದರೆ ಶ್ರೀಮದ್ ಆದತಂ ಭವಿಗ್ರನಂತಿದೆ ಭೂರಿದಾ ಜನಾಃ. ಹೀಗೆ ಭಗವಂತನ ಅನಂತವಾಗಿರತಕ್ಕಂತಹ ಒಂದು ಗುಣವನ್ನು, ಅವನ ಶ್ರವಣವನ್ನು ಕೀರ್ತನೆಯನ್ನು ಮಾಡಿತು ಅಂತ ಹೇಳಿದರೆ ನಮ್ಮಲ್ಲಿರತಕ್ಕಂತಹ ಅನಂತ ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಪಾಪಗಳನ್ನು ನಾಶ ಮಾಡುವಂತಹ ಸಾಮರ್ಥ್ಯ ಈ ಭಗವಂತನ ನಾಮಸ್ಮರಣೆಗಿದೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಪಾಪನಾಶನ ಕವಿಭಿರೀಡಿತ, ಇದನ್ನು ಜ್ಞಾನಿಗಳು ಮಾಡ್ತಾರಪ್ಪ. ಮತ್ತು ಸ್ತುತ್ಯ, ಅವನನ್ನು ಎಲ್ಲರೂ ಕೂಡ ಜ್ಞಾನಿಗಳು ಕೂಡ ಅವನನ್ನು ಸ್ತುತಿಸ್ತಾರೆ. ಕೈರವದವಳ ಶ್ಯಾಮ, ಭಗವಂತನ ಒಳ್ಳೆಯ ಬಣ್ಣ. ಇಂತಹ ಬಣ್ಣ ಅಂತ ಕೇಳಿದರೆ
ನಾವು ರಾಮದೇವರನ್ನು ಸ್ತೋತ್ರ ಮಾಡುವಾಗ ಶ್ಯಾಮಂ ರವೀಂದ್ರ ವಿಧಿ ಕಾಂತಿಯುಕ್ತಂ ಆಚಾರ್ಯ ಮಧುರ ನಮಗೆ ಕೊಟ್ಟಿರತಕ್ಕಂತಹ ರಾಮನ ಧ್ಯಾನ ಎಂತಹದ್ದು ಅಂತ ಕೇಳಿದ್ರೆ ಶ್ಯಾಮಂ ರವೀಂದ್ರ ಅಮಿತ ನೀತಿ ಕಾಂತಿಯುಕ್ತಂ ಜಾನಂ ಶರಂಚದತಂ ಪ್ರಿಯಾಸಮೇತಂ ಅಂತ ಜ್ಞಾನಮುದ್ರೆಯನ್ನು ಅದೇ ರೀತಿಯಾಗಿ ಒಂದು ಕೈಯಲ್ಲಿ ಶರವನ್ನು ಹಿಡಿದುಕೊಂಡಿರತಕ್ಕಂತಹ ರೂಪ ಅಂತ ಹೇಳಿಕೊಂಡು ಶ್ಯಾಮಂ ರವೀಂದು ಅಂತ ಒಳ್ಳೆಯ ಶ್ಯಾಮ ಬಣ್ಣವನ್ನು ಹೇಳ್ತಾರೆ. ಇನ್ನು ಕೃಷ್ಣನನ್ನು ಹೇಳುವಾಗಲೂ ಕೂಡ ಅದೇ ರೀತಿಯಾಗಿರತಕ್ಕಂತಹ ಶ್ಯಾಮ ಬಣ್ಣವನ್ನು ಹೇಳ್ತಾರೆ. ಇದು ಕೂಡ ಕೈರವದವಳ ಶ್ಯಾಮ, ಭಗವಂತನ ಬಣ್ಣ ಅದು ಒಳ್ಳೆಯ ಶ್ಯಾಮ ಬಣ್ಣ. ಮೋಡದಂತೆ, ಮೋಡವನ್ನಾದರೂ ಕೂಡ ನಾವು ಕೆಲವು ಸಂದರ್ಭದಲ್ಲಿ ಅದು ಕಪ್ಪು ಅಂತ ಹೇಳಿಕೊಂಡು, ಆದರೆ ಭಗವಂತನಲ್ಲಿರತಕ್ಕಂತಹ ಕಪ್ಪು ಅದು ಏನು ಒಂದು ರೀತಿಯಾಗಿರತಕ್ಕಂತಹ ಯಾವುದೋ ಒಂದು ತಾಮಸವೋ ಅಥವಾ ಇನ್ನಿತರ ಯಾವುದೋ ಒಂದು ರೀತಿಯಾಗಿರತಕ್ಕಂತಹ ಕಪ್ಪು ಅಂತಲ್ಲ. ಅದು ಭಗವಂತನ ಆ ಕಪ್ಪು ಎಂಬುದು ಕೂಡ ಅದು ಅದ್ಭುತವಾಗಿ ಅವನ ಬಣ್ಣವೇ ಇಡೀ ಜಗತ್ತನ್ನು ಆಕರ್ಷಣೆ ಮಾಡುವಂತಹ ಸಾಮರ್ಥ್ಯ. ಆ ಕಪ್ಪು ಕೃಷ್ಣ ಇಡೀ ಜಗತ್ತನ್ನು ಆಕರ್ಷಣೆ ಮಾಡಿದ ಅಂತಹ ಭಗವಂತ ನಿಸ್ಸೀಮ. ಮತ್ತೆ ಅವನನ್ನು ಹೇಳ್ತಾರೆ ಏನು ಮಾಡಿದ ಅಂತ ಕೇಳಿದರೆ, ಯುವತಿ ವೇಷದಿ ಹಿಂದೆ ಗೌರೀಧವನ ತಾನು ಮೋಹಿನಿ ಅವತಾರವನ್ನು ತಾಳಿದ. ಮೋಹಿನಿ ಅವತಾರವನ್ನು ತಾಳಿ ಆ ಗೌರೀಧವನ ಯಾರನ್ನ ಶಿವನನ್ನ ಒಂದು ರೀತಿಯಾಗಿರತಕ್ಕಂತಹ ಮೋಹಗೊಳಿಸಿದ. ಯಾವಾಗ ಮೋಹಿನಿ ವೇಷವನ್ನು ಭಗವಂತ ತಾಳಿದಾಗ ಶಿವನಿಗೂ ಕೂಡ ಒಂದು ರೀತಿಯಾಗಿರತಕ್ಕಂತಹ ಮೋಹ ಬಂದಂತೆ. ಹೀಗೆ ಹಾಗಾದರೂ ಕೂಡ ಅವನನ್ನು ಉದ್ಧಾರ ಮಾಡಿರ್ತಕ್ಕಂಥವನು ಭಗವಂತ. ರಾಮದೇವರಾಗಿ ಅವತಾರವನ್ನು ಮಾಡಿ ಅವತಾರ ಮಾಡಿದ. ರಾಮ ಏನು ಮಾಡಿದ ಅಂತ ಕೇಳಿದ್ರೆ ರಾವಣನನ್ನು ಸಂಹಾರ ಮಾಡಿದ. ರಾವಣನನ್ನು ಸಂಹಾರ ಮಾಡಿದಾಗ ಒಂದು ಕ್ಷಣದಲ್ಲಿ ರುದ್ರದೇವರು ಕೂಡ ರಾಮದೇವರ ಮೇಲೆ ಕೋಪಗೊಂಡ್ರಂತೆ. ಯಾಕೆ ಅಂತ ಕೇಳಿದ್ರೆ, ನಾನು ರಾವಣನಿಗೆ ಅವಧ್ಯತ್ವ ವರವನ್ನು ಕೊಟ್ಟಿದ್ದೆ, ಅದನ್ನು ನೀನು ಮೀರಿ ನೀನು ಸಂಹಾರ ಮಾಡಿದೆ ಅಂತ ಹೇಳಿದಾಗ ಭಗವಂತನ ಸಾಮರ್ಥ್ಯ ಎಂಥದ್ದು. ಯಾರದಕ್ಕೂ ಕೂಡ ಅವನು ನಿಲುಕುವವನಲ್ಲಪ್ಪ. ನೀವು ಯಾವುದೋ ಒಂದು ರೀತಿಯಾಗಿರತಕ್ಕಂತಹ ರುದ್ರದೇವರನ್ನಾಗಲಿ, ಯಾಕೆ ರುದ್ರದೇವರಿಗೂ ಕೂಡ ಸಂಹಾರಕ ಶಕ್ತಿ ಯಾರು ಕೇಳಿದ್ರೆ ಭಗವಂತನೇ. ಯಾಕೆ ಅವನು ಕೊನೆಗೆ ಇಡೀ ಜಗತ್ತನ್ನು ಪ್ರಳಯ ಮಾಡುವಾಗ ನರಸಿಂಹಾಗ್ನಿಯಲ್ಲಿಯೂ ಕೂಡ ಭಗವಂತ ಸಂಹಾರ ಮಾಡುವುದು ರುದ್ರದೇವರನ್ನು ಕೂಡ ಅವನು ಸಂಹಾರ ಮಾಡ್ತಾನೆ. ಯಾಕೆ ರುದ್ರದೇವರು ಕೂಡ ಭಗವಂತನ ಉದರವನ್ನು ಪ್ರವೇಶ ಮಾಡಿ ಅವರನ್ನೂ ಕೂಡ ಸುಪ್ತವನ್ನಾಗಿ ಇಳಿಸಿಬಿಡ್ತಾನೆ. ಇಂತಹ ಸಾಮರ್ಥ್ಯವುಳ್ಳವನು ಭಗವಂತ. ಅಂತಹ ಭಗವಂತನನ್ನ ಹೇಳ್ತಾರೆ, ಯುವತಿ ವೇಷದ ಹಿಂದೆ ಗೌರೀಧವನ ಮೋಹಿಸಿ ಅವನಿಗೆ ಒಂದು ರೀತಿಯಾಗಿರತಕ್ಕಂತಹ ಮೋಹಕವನ್ನು ಅವನ ಮೋಹನವನ್ನು ತರಿಸಿ ಅವನಿಗೆ ಮತ್ತೆ ಉಳಿಸಿದ. ಒಂದು ಕ್ಷಣದಲ್ಲಿ ಮೋಹ ಬಂದರೂ ಕೂಡ ಮತ್ತೆ ಅವನನ್ನು ಉದ್ಧಾರ ಮಾಡಿದ. ರುದ್ರದೇವರನ್ನು ಉದ್ಧಾರ ಮಾಡಿರತಕ್ಕಂಥವನು ಭಗವಂತ. ಇವನ ಮಾಯವ ಗೆಲ್ಲುವವನ ಅವನು. ಭಗವಂತನ ಮಾಯೆಯನ್ನು ಯಾರಾದರೂ ಕೂಡ ಗೆಲ್ಲಿಕ್ಕೆ ಸಾಮರ್ಥ್ಯ ಇದೆಯೋ ಕೇಳಿದ್ರೆ ಯಾರೂ ಕೂಡ ಮಮ ಮಾಯಾ ದುರತ್ಯಯ ಕೃಷ್ಣ ಹೇಳಿಲ್ವಾ? ಮಮ ಮಾಯಾ ದುರತ್ಯಯ, ಯಾರಿಂದಲೂ ಕೂಡ ನನ್ನ ಮಾಯೆಯನ್ನು ಅದನ್ನು ದಾಟ್ಲಿಕ್ಕೆ ಬರೋದಿಲ್ಲ ಮಾರಾಯ. ಯಾಕೆ? ನಾನು ಜ್ಞಾನಿಗಳನ್ನೂ ಕೂಡ ಕೆಲವು ಸಂದರ್ಭದಲ್ಲಿ ನಾನೇನು ಮಾಡ್ತೇನೆ ಅಂತ ಕೇಳಿದ್ರೆ ಅವರಿಗೆ ಮಂಕಾಗುವಂತೆ ಮಾಡ್ತಾನೆ. ಅವರಿಗೂ ಕೂಡ ಒಂದು ರೀತಿಯಾಗಿರತಕ್ಕಂಥ ಮೋಹವನ್ನು ತರಿಸ್ತೇನೆ. ಇದು ನನ್ನ ಸಾಮರ್ಥ್ಯ, ಮಮ ಮಾಯಾ ದುರತ್ಯಯ ಅಂತ ಅದನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಇದರ ಒಂದೊಂದು ಮಾತನ್ನು ನಾವು ಚಿಂತನೆ ಮಾಡುವುದು ಅಂತ ಹೇಳಿದರೆ, ಜಗನ್ನಾಥದಾಸರು ಮಾತನ್ನು ನಾವು ನೋಡಿರತಕ್ಕಂತಹದ್ದು ಮೇಲ್ನೋಟದ ಅರ್ಥ. ಇದರ ಒಳಾರ್ಥವನ್ನು ನಾವು ನೋಡುವುದು ಅಂತಾದರೆ ಎಂತಹದ್ದು ಅಂತ ಕೇಳಿದರೆ ಒಂದು ಶಬ್ದ ಇದೆ, ಶ್ರವಣ ಕೀರ್ತನ ಪಾಪನಾಶನ ಕವಿಭಿರೀಡಿತ. ಎಂತಹದ್ದು ಕವಿಭಿರೀಡಿತ ಅಂತ ಕೇಳಿದರೆ ಹೇಳ್ತಾರೆ ಕವಿಗಳು ಅಂತ ಹೇಳಿದರೆ, ಅಮರಕೋಶದಲ್ಲಿ ಅಮರಕಾರ ಹೇಳುವಂತಹ ಮಾತು ಏನು ಅಂತ ಕೇಳಿದರೆ, ಕವಿ ಶಬ್ದಕ್ಕೆ ಇಲ್ಲಿಯೆಲ್ಲ ಕವಿ ಶಬ್ದವನ್ನು ನಾವು ಬಳಸ್ತೇವೆ ಅಂತ ಕೇಳಿದರೆ, ವಿಭುಧಿ ಕೋವಿದೋ ಬುಧ ಅಂತ ಹೇಳಿದಾಗ ಸಂಖ್ಯಾವಾನ್ ಪಂಡಿತ ಕವಿ, ಜ್ಞಾನಿಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಕವಿ ಶಬ್ದವನ್ನು ಹಾಕುವಂತಹದ್ದಿದೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ
ಜ್ಞಾನಿಗಳು ಕವಿಭಿರೀಡಿತ ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ ನಮಗೆ ಇದರಲ್ಲಿ ಭಾಗವತದಲ್ಲಿಯೂ ಕೂಡ ಕವಿಭಿರೀಡಿತಂ ಕಲ್ಮಶಾಪಹಂ ಕವಿಭಿ ಈಡ್ಯ ಅಂದರೆ ಈಡ್ಯ ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ ಈಡಸ್ತುತವು ಅಂತ ಸ್ತುತ್ಯ ಭಗವಂತ ಸ್ತುತ್ಯ ಎಂಬಂತಹ ಅರ್ಥವನ್ನ ಈಡ್ಯ ಎಂಬುದಾಗಿ ನಮಗೆ ತಿಳಿಸಿಕೊಡಿದೆ. ಅದೇ ರೀತಿಯಾಗಿ ಕವಿಭಿರೀಡಿತಂ ಈಡಿತ ಶಬ್ದಕ್ಕೆ ಸ್ತುತ್ಯ ಅಂತ ಅರ್ಥ. ಅಂದರೆ ಜ್ಞಾನಿಗಳಿಂದ ಸ್ತುತ್ಯ. ಯಾಕೆ ಅಜ್ಞಾನಿಗಳು ಮಾಡೋದಿಲ್ವೋ ಅಂತ ಕೇಳಿದರೆ ಅಜ್ಞಾನಿಗಳು ಅವರು ಭಗವಂತನ ಗೋಜಿಗೆ ಹೋಗುವುದಿಲ್ಲ. ಯಾಕೆ ಅಂತ ಕೇಳಿದರೆ ನಮಗೆ ಏನಾಗಿದೆ ಅಂತ ಕೇಳಿದ್ರೆ ನಮ್ಮ ಪ್ರಕಾರವಾಗಿ ಜ್ಞಾನ ಅಂತ ಹೇಳಿದ್ರೆ ಯಾವುದೋ ಒಂದು ಲೌಕಿಕವಾಗಿರತಕ್ಕಂತಹ ಜ್ಞಾನವನ್ನು ನಾವು ಜ್ಞಾನ ಅಂತ ಕರಿತೇವೆ. ಆದರೆ ಉಪನಿಷತ್ತು ನಮಗೆ ಕೊಟ್ಟಿರತಕ್ಕಂತಹ ಚಿಂತನೆ ಎಂತಹದ್ದು ಅಂತ ಕೇಳಿದ್ರೆ ಜ್ಞಾನ ಶಬ್ದಕ್ಕೆ ಆರ್ಷವಾಗಿರತಕ್ಕಂತಹ ಜ್ಞಾನವನ್ನೇ ಜ್ಞಾನ ಶಬ್ದದಿಂದಾಗಿ ಕರೆದದ್ದು. ಯಾಕೆ ಆರ್ಷವಾಣಿ ಯಾವುದು ಜ್ಞಾನಿಗಳು ಕಂಡದ್ದು ವೇದಗಳು ಉಪನಿಷತ್ತುಗಳು ಪುರಾಣಗಳು ಅನಂತವಾಗಿರತಕ್ಕಂತಹದ್ದನ್ನೇ ಇಲ್ಲಿ ಜ್ಞಾನ ಶಬ್ದದಿಂದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಈ ಪ್ರಕೃತವಾಗಿ ನಮಗೆ ಹೇಳುವಂತಹದ್ದು ಈ ಕವಿವರಿಂದಾಗಿ ಜ್ಞಾನಿಗಳಿಂದಾಗಿ ಸ್ತುತಿನಾಗಿರತಕ್ಕಂಥವನು ಭಗವಂತನ ಒಂದೊಂದು ನಾಮಗಳು ಕೂಡ ಅದ್ಭುತವಾಗಿರತಕ್ಕಂತಹದ್ದು. ಇನ್ನೊಂದು ನಾವು ವಿಚಾರವನ್ನು ಮಾಡುವುದು ಅಂತ ಹೇಳಿದ್ರೆ ಪುಣ್ಯಶ್ರವಣ ಕೀರ್ತನ, ಇದು ಸಹಸ್ರನಾಮದಲ್ಲಿ ಬರುವಂತಹ ಒಂದು ಶಬ್ದ. ಶಬ್ದಾಧಿಕ ಪುಣ್ಯಶ್ರವಣ ಕೀರ್ತನ ಅಂತ ಹೇಳಿಕೊಂಡು ಭಗವಂತನ ಒಂದು ನಾಮವನ್ನು ಹೇಳ್ತಾರೆ. ಏನಿದು ಪುಣ್ಯಶ್ರವಣ ಕೀರ್ತನ ಅಂತ ಹೇಳಿದ್ರೆ ಅಂತ ಕೇಳಿದ್ರೆ ಭಗವಂತನನ್ನ ಅವನ ಹೆಸರನ್ನ ಅಥವಾ ಅವನ ಕಥೆಗಳನ್ನು ಅವನ ಅದ್ಭುತವಾಗಿರತಕ್ಕಂತಹ ಚರಿತ್ರೆಗಳನ್ನು ಶ್ರವಣ ಮಾಡಿದೆವು ಅಂತ ಹೇಳಿದರೆ ಅದನ್ನು ಕೀರ್ತನೆ ಮಾಡಿದೆವು ಅಂತ ಹೇಳಿದರೆ ಅದರಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ ನಮಗೆ ಒಂದು ರೀತಿಯಾಗಿರತಕ್ಕಂತಹ ಸಂಕೋಚ ಮುಜುಗರ. ನಾವು ದೇವರ ಎದುರುಗಡೆಗೆ ಬಂದು ಯಾವ ರೀತಿಯಾಗಿರಬೇಕು ಅಂತ ಕೇಳಿದ್ರೆ ನಮಗೆ ದೇವರ ಎದುರುಗಡೆಗೂ ಕೂಡ ಒಂದು ನೃತ್ಯವನ್ನು ಅಥವಾ ಇನ್ನಿತರವಾಗಿರತಕ್ಕ ಯಾಕೆ ಅಂತ ಕೇಳಿದ್ರೆ ನಾವು ಭಗವಂತನನ್ನ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪದಸೇವನಂ ಅರ್ಚನಂ ವಂದನಂ ದಾಸ್ಯಂ ಅಂತ ಹೇಳಿಕೊಂಡು ಧ್ರುವ ಮಹಾರಾಜರು ಕೊಟ್ಟಿರತಕ್ಕಂತಹ ಚಿಂತನೆ ಭಗವಂತನನ್ನ ಯಾವ ರೀತಿಯಾಗಿ ನಾವು ಅವನನ್ನು ಸಂತೋಷಗೊಳಿಸಬೇಕು, ಅವನನ್ನು ಯಾವ ರೀತಿಯಾಗಿ ನಾವು ಸ್ತೋತ್ರ ಮಾಡಬೇಕು ಅಂತ ಕೇಳಿದರೆ ಇದೇ ಹರಿಕಥಾಮೃತ ಸಾರದಲ್ಲಿ ಆರಂಭದಲ್ಲಿ ಹೇಳುವಾಗ ಮಲಗೆ ಪರಮಾದರದೆ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಬಲಿವನೆ ನಾನು ನಿಮಗೆಂಬ ಅಂತ ಹೇಳಿಕೊಂಡು ನಮಗೆ ಹೇಳಿರತಕ್ಕಂತಹದ್ದು. ಅದೇ ರೀತಿಯಾಗಿ ನಾವು ದೇವರ ಎದುರುಗಡೆಗೆ ಬಂದು ದೇವರನ್ನ ಅನ್ಯಥಾ ಶರಣಂ ನಾಸ್ತಿ, ನೀನಲ್ಲದ ನನಗೆ ಬೇರೆ ಯಾರೂ ಗತಿ ಇಲ್ಲ. ನಮಗೇನಾಗಿದೆ ಅಂತ ಕೇಳಿದರೆ ನಮಗೆ ದೇವರು ಬಿಟ್ಟರೂ ಕೂಡ ಇನ್ನೊಬ್ಬ ಯಾರಾದರೂ ಇರಬಹುದೇನೋ ಅಂತ ಒಂದು ಸಂದೇಹ ಅಥವಾ ಈ ಒಂದು ಆಸೆ. ನಾನು ದೇವರನ್ನು ಗೊತ್ತಿದೆ ಒಳಗಿಂದ, ದೇವರೇ ನನ್ನನ್ನು ಉದ್ಧರಿಸುವವನು ಅಂತ. ಆದರೂ ಕೂಡ ಒಂದು ಬದಿಯಲ್ಲಿ ದೇವರನ್ನು ಪೂರ್ಣವಾಗಿ ಒಪ್ಪಿಕೊಳ್ಳುವಂತಹ ಸಹ ನಮಗೆ ಒಪ್ಪಲಿಕ್ಕೆ ಮನಸ್ಸಿಗೆ ಇಲ್ಲ. ಯಾಕೆ ಅಂತ ಕೇಳಿದರೆ ಮನಸ್ಥಿತಿಯನ್ನು ಗಟ್ಟಿ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಯನ್ನು ನಾವು ಒಪ್ಪಿಕೊಳ್ಳಲಿಕ್ಕೆ ತಯಾರೇ ಇಲ್ಲ. ಅದಕ್ಕೋಸ್ಕರವಾಗಿ ನಮಗೆ ದಾಸರುಗಳು ಹೇಳಿರತಕ್ಕಂತಹ ಮಾತು ಎಂತಹದ್ದು ಅಂತ ಕೇಳಿದ್ರೆ ದೇವರನ್ನ ನೀನು ಯಾವ ಸ್ಥಳದಲ್ಲಿರ್ತೀಯೋ ಹೇಗಿರ್ತೀಯೋ ಯಾವುದೂ ಕೂಡ ಬೇಕಾಗಿಲ್ಲ. ನಾವು ದಾರಿಯಲ್ಲಿ ಹೋಗ್ತಾ ಇರುವಾಗ ಅಥವಾ ಇನ್ನಿತರ ಯಾವುದೋ ಒಂದು ವಾಹನದಲ್ಲಿ ಪ್ರಯಾಣವನ್ನು ಮಾಡ್ತಾ ಇರುವಾಗ ಭಗವಂತ ನಾರಾಯಣ ವಿಷ್ಣು ಕೇಶವ ಅಂತ ಹೇಳಿಕೊಂಡು ಅವರನ್ನು ಕರೀಲಿಕ್ಕೂ ಕೂಡ ನಮಗೆ ಒಂದು ರೀತಿಯಾಗಿರತಕ್ಕಂಥ ಸಂಕೋಚ ಮುಜುಗರ. ಏನೋ ಇವನೇನೋ ಕರ್ದ ಅಂತಾದರೆ ಅಥವಾ ನಮಗೊಂದು ಏನೋ ಇವನು ಕರೆದ ತಕ್ಷಣ ದೇವರು ಬಂದು ಬಿಡ್ತಾನೆ ಅಂತ. ವಾಸ್ತವಿಕವಾಗಿ ದೇವರ ಸ್ಮರಣೆಯನ್ನು ಒಂದು ಕ್ಷಣವೂ ಕೂಡ ಬಿಡಬಾರ್ದು ಅಂತ ಹೇಳ್ತಾರೆ. ಸ್ಮರ್ತವ್ಯ ಹೃದಂ ವಿಷ್ಣು ಅಂತ. ಯಾವತ್ತೂ ಕೂಡ ಒಂದು ಕ್ಷಣವೂ ಅರೆ ಕಾಲವೂ ಕೂಡ ನಾವು ದೇವರನ್ನು ಮರೆತು ಬದುಕಬಾರ್ದು. ಯಾಕೆ ಅಂತ ಕೇಳಿದರೆ ಇವನ ಜೀವ ಯಾವಾಗ ಹೋಗ್ತದೆ ಅಂತ ಇವನಿಗೇ ಗೊತ್ತಿಲ್ಲ. ಇವತ್ತಿದ್ದ ಬೆಳಿಗ್ಗೆ ಇದ್ದ ಸಾಯಂಕಾಲ ಇಲ್ಲ.
ಯಾಕಿಲ್ಲ ಕೇಳಿದರೆ ಯಾಕಿಲ್ಲ ಅಂತ ಪ್ರಶ್ನೆಗೆ ಉತ್ತರವೇ ಇಲ್ಲ. ಬೆಳಿಗ್ಗೆ ಇದ್ದರು, ಬೆಳಿಗ್ಗೆ ಇದ್ದವದ್ದಲ್ಲ, ಒಂದು ಕ್ಷಣದ ಹಿಂದೆ ಇದ್ದ, ಇನ್ನೊಂದು ಕ್ಷಣದ ಹಿಂದೆ ಇರಲಿಲ್ಲ, ಮುಂದೆ ಇರುವುದಿಲ್ಲ ಅವನು. ಯಾಕೆ ಎಂಬುದಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲ. ಒಂದು ಕ್ಷಣ ಇದ್ದದ್ದು ಮತ್ತೊಂದು ಕ್ಷಣಕ್ಕೆ ಇರಬೇಕು ಅಂತಿಲ್ಲ. ಭಗವಂತನ ವ್ಯವಸ್ಥೆ ಅಂತದ್ದು. ನಾನು ಇವತ್ತಿದ್ದೇನೆ, ನಾವು ನಾಳೆ ಇರ್ತೇನೆ ಇಲ್ವೋ ಗೊತ್ತಿಲ್ಲ. ಆದ್ದರಿಂದಾಗಿ ಏನು ಮಾಡಬೇಕಾದ್ದು, ನಮ್ಮಿಂದ ಆಗಬೇಕಾದಂತಹ ಮುಖ್ಯ ಕ್ರಿಯೆ ಏನು ಕೇಳಿದರೆ, ಹೆಂಡತಿಗೆ ಮಕ್ಕಳಿಗೆ ಒಂದಷ್ಟು ಮಾಡಿಡಬೇಕು. ಏನು ಮಾಡಿಟ್ಟದ್ದು ಬಂತು, ಕೊನೆಗೆ ಮಾಡಿಟ್ಟದ್ದನ್ನು ರಾಶಿ ಮಾಡಿ ಹೋದ ಅಷ್ಟೇ. ಜೀವಮಾನ ಪೂರ್ತಿ ದುಡ್ದ ಯಾರಿಗೋಸ್ಕರ ದುಡ್ದದ್ದು ಅಂತ ಕೇಳಿದರೆ ಹೆಂಡತಿಗೆ ಮತ್ತು ಮಕ್ಕಳಿಗೆ ಅಂತ ದುಡ್ದ. ಮತ್ತು ಕೊನೆಗಾಗುವಾಗ ಇವರ ವ್ಯವಸ್ಥೆಯನ್ನು ನೋಡಿಕೊಳ್ಳಲಿಕ್ಕೆ ಯಾರೂ ಇಲ್ಲ. ಈ ಥರದ ವ್ಯವಸ್ಥೆ ನಮ್ಮದು. ಅದರಿಂದಾಗಿ ಏನು ಮಾಡಬೇಕು ಕೇಳಿದರೆ, ದೇವರೇ ಅನ್ಯಥಾ ಶರಣನ್ನಾಸ್ತಿ. ನಮಗೆ ಇದು ಅರ್ಥ ಆಗಬೇಕು ಅಂತ ಕೇಳಿದರೆ ನಮಗೆ ಒಂದೊಂದು ಭಾಗ ಹೋಗಬೇಕಾಗ್ತದೆ. ಯಾಕೆ ಅಂತ ಕೇಳಿದರೆ, ಯಾವತ್ತೂ ಕೂಡ ಒಂದು ವ್ಯವಸ್ಥೆಗಳು ಚೆನ್ನಾಗಿತ್ತು ಅಂತಾದರೆ ನಮಗದು ಗೊತ್ತಾಗೋದಿಲ್ಲ. ಒಂದೊಂದು ಭಾಗ ಹೋಗ್ತಾ ಬಂತು ಅಂತಾದರೆ ಕಣ್ಣು ಕಾಣಬಾರ್ದು, ಕಿವಿ ಕೇಳಬಾರ್ದು, ಕಾಲು ನಡಿಲಿಕ್ಕಾಗಬಾರ್ದು, ಕೈ ಎತ್ತಲಿಕ್ಕಾಗಬಾರ್ದು. ಈ ಥರದ ವ್ಯವಸ್ಥೆಗಳು ಏನಾದರೂ ನಮ್ಮ ಜೀವನದಲ್ಲಿ ಆಗಬೇಕು ಕೆಲವು ಸಂದರ್ಭದಲ್ಲಿ. ಹೀಗಾಯಿತು ಅಂತಾದರೆ ಆವಾಗಾದರೂ ನಾವು ಎಚ್ಚೆತ್ತುಕೊಳ್ಳಬಹುದೇನೋ ಎಂಬಂತಹ ಇನ್ನೊಂದು ಕೂಡ ಸಂದೇಹ. ಯಾಕೆ ಅಂತ ಕೇಳಿದರೆ ಮತ್ತೂ ಕೂಡ ನಾವು ಇಲ್ಲ ನನಗೆ ನಾನು ಮಾಡಿಕೊಳ್ಳಲಿಕ್ಕೆ ಸಾಮರ್ಥ್ಯ ಉಂಟು ಅಂತ ಎಂಬಂಥ ಮತ್ತೂ ಕೂಡ ಅಹಂಭಾವ ನಮ್ಮನ್ನು ಆವರಿಸಿಕೊಂಡಿರ್ತದೆ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕು, ನಮ್ಮಲ್ಲಿ ಆಗಬೇಕಾದಂತಹ ಮುಖ್ಯ ಏನು ಅಂತ ಕೇಳಿದರೆ, ನೀನು ಹಾಗೆ ಅಂತೇಳಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಬಿಡು ಅಂತ ಏನು ಎಲ್ಲ ಪುರಾಣಗಳು ಏನು ಹೇಳ್ತಾ ಉಂಟು ಅಂತಲ್ಲ. ಹೆಂಡತಿಯನ್ನು ಮಕ್ಕಳನ್ನು ಎಲ್ಲ ದಾರಿಯಲ್ಲಿ ಬಿಟ್ಟು ನೀನು ಸನ್ಯಾಸವನ್ನು ತೆಗೆದುಕೊಳ್ಳು ಅಂತ ಯಾರೂ ಕೂಡ ಹೇಳಿಲ್ಲ. ಮತ್ತು ಬೇಕಾದಂತಹ ನಿನ್ನ ಒಂದು ಒಳಗಿನ ಆಂತರ್ಯದ ಆತ್ಮ ಸಾಧನೆಗೆ, ಆತ್ಮೋನ್ನತಿಗೆ ಏನಾದರೂ ಕೂಡ ಮಾಡಿಕೊಂಡಿದ್ಯಾ ಅಂತ ಒಂದು ಪ್ರಶ್ನೆಯನ್ನಾಗಿಕೊಂಡ್ರೆ ಆತ್ಮೋನ್ನತಿ ಏನಿದೆ? ನಾನು ಹೆಂಡತಿಗೆ ಸೈಟ್ ಮಾಡಿಟ್ಟಿದ್ದೇನೆ, ಮಕ್ಕಳಿಗೆ ಒಂದಲ್ಲಿ ಸೈಟ್ ಮಾಡಿಟ್ಟಿದ್ದೇನೆ, ಮತ್ತು ನಿನಗೆ ಏನು ಮಾಡಿಕೊಂಡಿದ್ದಿ? ನಿನಗೇನೂ ಇಲ್ಲ. ನನಗೇನು ಇದೆ ಅಂತ ಕೇಳಿದ್ರೆ ನನ್ನ ಹತ್ರ ಏನೂ ಇಲ್ಲ. ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳಲಿಕ್ಕೆ ಸಂಪತ್ತು ಮಾಡಿದ ಕೊನೆಗೆ ನಿನ್ನ ಆತ್ಮೋನ್ನತಿಗೆ ನಿನಗೋಸ್ಕರವಾಗಿ ಏನಾದರೂ ಕೂಡ ಕಿಂಚಿತ್ತಾದರೂ ಕೂಡ ಏನಾದರೂ ಕೂಡ ಕೇಳಿಕೊಳ್ಳುವುದು ಅಥವಾ ಏನಾದರೂ ಸಂಪಾದನೆ ಏನಿಲ್ಲ. ಒಳಗಡೆಗೆ 0. ಆತ್ಮನ ಉದ್ಧಾರಕ್ಕೋಸ್ಕರವಾಗಿ ಯಾವುದಾದ್ರೂ ಒಂದು ಭಾಗವತವೋ ಅಥವಾ ಇನ್ನಿತರ ಪುರಾಣವೋ ಅಥವಾ ಇದರ ಉಪನಿಷತ್ತೋ ಯಾವುದಾದ್ರೂ ಒಂದು ಚಿಂತನೆಯನ್ನು ನಿನ್ನಲ್ಲಿ ಅಳವಡಿಸಿಕೊಂಡಿದ್ಯೋ? ಇಲ್ಲ. ಯಾಕೆ? ನನಗೆ ಪುರ್ಸೋತಿಲ್ಲ. ನನ್ನ ಜೀವನ ಹೇಗಾಯಿತು ಅಂತ ಕೇಳಿದರೆ, ಇದ್ದವರನ್ನು ಸಾಕುವುದರಲ್ಲಿ ನನ್ನ ಜೀವನ ಆಗಿಬಿಟ್ಟಿದೆ. ಮತ್ತೆ ಪುನಃ ನನ್ನ ಆತ್ಮೋನ್ನತಿಗೆ ಪುರ್ಸೋತೇ ಇಲ್ಲ ನಮಗೆ. ಅದಕ್ಕೋಸ್ಕರವಾಗಿ ನಮ್ಮನ್ನು ಉಪನಿಷತ್ತುಕಾರರು ಜಗನ್ನಾಥದಾಸರು ಎಚ್ಚರಿಸ್ತಾ ಇದ್ದಾರೆ. ನಿನ್ನ ಆತ್ಮೋನ್ನತಿಗೆ ಏನಾದರೂ ಕೂಡ ಮಾಡಿಕೊಂಡಿದ್ಯಾ ಕೇಳಿದರೆ ಆತ್ಮೋನ್ನತಿ 0. ಆತ್ಮೋನ್ನತಿಗೆ ಆತ್ಮನ ಸಾಧನೆ ಏನಾದರೂ ಕೂಡ ಆಗಬೇಕು. ಆತ್ಮನಿಗೆ ಏನಾದರೂ ಕೂಡ ಉತ್ತರ, ಆತ್ಮನಿಗೆ ಆಹಾರ ಕೊಟ್ಟಿದ್ಯೋ? ದೇಹಕ್ಕೆ ಆಹಾರ ಕೊಟ್ಟಿದೆ. ದೇಹಕ್ಕೆ ಆಹಾರ, ದೇಹ ಬೇರೆ ಆತ್ಮ ಬೇರೆ. ನಮಗೆ ಭ್ರಮೆ ಇದೆ ಆತ್ಮ ದೇಹ ಎಲ್ಲ ಒಂದೇ ಅಂತ. ಯಾಕೆ ಅಂತ ಕೇಳಿದರೆ, ದೇಹ ಇಲ್ಲೇ ಬಿದ್ದು ಹೋಗುವಂತಹದ್ದು. ಒಂದು ದಿವಸ ಇಟ್ಟು ನೋಡುವ, ಸತ್ತು ಹೋದಂತಹ ಈ ಶರೀರವನ್ನು ಜೀವ ಹೋದ ಮೇಲೆ ಒಂದು 4 ದಿವಸ ಮನೆಯ ಒಳಗೆ ಇಟ್ಟುಕೊಳ್ಳುವಂತೆ ಏನೂ ಪ್ರಯೋಜನ ಇಲ್ಲ. ಯಾಕೆ? ಸೊಳ್ಳೆ ಮತ್ತು ಇನ್ನು ನೊಣಗಳು ಮತ್ತು ಇರುವೆಗಳು ಎಲ್ಲವೂ ಕೂಡ ಮನೆಯ ಒಳಗೆ ಮುತ್ತುಕೊಳ್ಳಿಕ್ಕೆ ಶುರುವಾಗ್ತದೆ. ಯಾಕೆ? ದೇಹ ಕೊಳೆತು ನಾರುವಂತಹದ್ದು. ಅದು ಇವತ್ತು ಉಂಟು, ನಾಳೆ ವ್ಯವಸ್ಥೆ ಇಲ್ಲ. ಮತ್ತು ಇದು ಎಲ್ಲಿಂದ ಆದದ್ದು ಕೇಳಿದರೆ, ಒಂದು 4 ದಿವಸ 1 ದಿವಸ ಸ್ನಾನ ಮಾಡಿದರೆ ಗೊತ್ತಾಗ್ತದೆ. ಪಾಂಚಭೌತಿಕವಾಗಿರತಕ್ಕಂಥ ಶರೀರಗಳು, ಪಾಂಚಭೌತಿಕವಾಗಿರತಕ್ಕಂಥ ವ್ಯವಸ್ಥೆಗಳಿಂದಾಗಿ ಉಂಟಾಗತಕ್ಕಂಥ ಈ ಶರೀರ ಅದು ಎಲ್ಲಿಗೆ ಹೋಗ್ತದೆ ಕೇಳಿದರೆ, ಆಯಾಯ ವ್ಯವಸ್ಥೆಯನ್ನು ಸೇರಿಕೊಂಡು ಬಿಡ್ತದೆ. ಅದು ನೀರಿನ ಭಾಗ ನೀರಾಗಿ ಹೋಗ್ತದೆ, ಮಣ್ಣಿನ ಭಾಗ ಮಣ್ಣಾಗಿ ಹೋಗ್ತದೆ, ಮತ್ತು ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ ಆಯಾಯ ವ್ಯವಸ್ಥೆಗಳು ಆಯಾಯ ವ್ಯವಸ್ಥೆಗೆ ಸೇರಿಕೊಂಡು ಬಿಡ್ತದೆ. ದೇಹ ಅದು ಮಣ್ಣಾಗಿ ಹೋಗುವಂಥ. ಜೀವ ಏನಾದರೂ ಕೂಡ ಒಳಗಿನ ವ್ಯವಸ್ಥೆ ಉಂಟು, ಸಾಧನೆ ಮಾಡಿದ್ದಾನೆ ಅಂತಾದರೆ ಒಳ್ಳೆಯ ಗತಿಯನ್ನು ಸೇರಿಕೊಳ್ತಾನೆ. ಇಲ್ಲ ಅಂತಾದರೆ ಅವನಿಗೆ ಯೋಗ್ಯವಾಗಿರತಕ್ಕಂತಹ ಗತಿಯನ್ನು ಹೊಂದಿಕೊಳ್ತಾನೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ನಮಗೆ ಮಾಡಬೇಕಾದ್ದು ಏನು ಕೇಳಿದ್ರೆ, ಅವನು ಪುಣ್ಯಶ್ರವಣ ಕೀರ್ತನ
ಸಹಸ್ರನಾಮದ ಒಂದೊಂದು ಅಕ್ಷರದ ಚಿಂತನೆಯನ್ನು ಮಾಡಿಕೊಳ್ಳಬೇಕು ಅಂತ ಯಾಕೆ ನಮಗೆ ಹೇಳ್ತಾರೆ ಕೇಳಿದ್ರೆ ಇದೆ. ಭಗವಂತನನ್ನ ಅವನ ಶ್ರವಣವನ್ನು, ಅವನ ಮಂಗಲವನ್ನು, ಅವನ ಕಥೆಯನ್ನು ಕೇಳಿಕೊಂಡಿತು ಅಂತ ಆದರೆ ಅದನ್ನು ಅಳವಡಿಸಿಕೊಂಡೆವು ಅಂತ ಹೇಳಿದ್ರೆ ಅದರಿಂದಾಗಿ ಆಗುವಂತಹದ್ದು ಏನು ಕೇಳಿದರೆ ನಮ್ಮ ಜೀವನದಲ್ಲಿ ಪುಣ್ಯ ಶ್ರವಣ ಕೀರ್ತನ ಪರಮಮಂಗಲ. ಯಾಕೆ ಮಂಗಲ ಆಗಬೇಕಾದ್ದು ಎಲ್ಲಿಂದ ಅಂತ ಕೇಳಿದ್ರೆ ಮಂಗಲಂ ಭಗವಾನ್ ವಿಠ್ಠಲ ಮಂಗಲಂ ಮಧುಸೂದನ ಮಂಗಲಾಯತನೋ ಹರಿ. ಮಂಗಲಕ್ಕೆ ಆಯತನ, ಮಂಗಲಕ್ಕೆ ಆಶ್ರಯ ಯಾರು ಕೇಳಿದ್ರೆ ಮಂಗಲಾಶ್ರಯ ಇವನೇ, ಪರಮಮಂಗಲಾಶ್ರಯ. ಮಾಂಗಲ್ಯಗಳಿಗೆ ಮಂಗಲಪ್ರದವಾಗಿರತಕ್ಕಂತಹ ವಸ್ತುಗಳಿಗೆ ಮಂಗಲಪ್ರದನಾಗಿರತಕ್ಕಂಥವನಿವನು ಎಂಬುದಾಗಿ ಹೇಳ್ತಾರೆ. ಅಂತಹ ಭಗವಂತ ನಿಸ್ಸೀಮ, ಸೀಮ ಇಲ್ಲ, ಸೀಮೆ ಇಲ್ಲ. ಅಂದರೆ ಸೀಮೆ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಅವಧಿ ಇಲ್ಲ, ಅವಧಿ ಇಲ್ಲ, ಕೊನೆ ಇಲ್ಲ. ಅಚ್ಯುತಾನಂತ ಗೋವಿಂದ ಭಗವಂತ ಅಚ್ಯುತ, ಚ್ಯುತಿರಹಿತ ಭಗವಂತ ಅನಂತ, ಅವನಿಗೆ ಅನಂತ್ಯ ಇಲ್ಲ. ದೇಶತಃ ಅನಂತ್ಯ ಭಗವಂತನಿಗೆ ಕಾಲತಃ ಅನಂತ. ಈ ರೀತಿಯಾಗಿ ಗುಣತಃ ಎಲ್ಲ ರೀತಿಯಾಗಿರತಕ್ಕಂತಹ ಅನಂತ್ಯ ಭಗವಂತನಿಗಿದೆ ಅಂತ ಹೇಳ್ತಾರೆ. ಅಂತಹ ಭಗವಂತನ ಸೀಮೆ ಅನಂತವಾಗಿರತಕ್ಕಂತಹದ್ದು. ಅವನ ಮಾಯೆ ಎಂತಹದ್ದು ಅಂತ ಕೇಳಿದ್ರೆ ಮಾಯೆಯನ್ನು ದಾಟ್ಲಿಕ್ಕಾಗೋದಿಲ್ಲ. ಈ ಅಮೃತಮಥನ ಕಾಲದಲ್ಲಿ ಅಮೃತಮಥನ ಆಯಿತು. ಅಮೃತಮಥನವಾದ ಮೇಲೆ ಅಮೃತ ಮೇಲೆ ಬಂತು. ಅಮೃತ ಮೇಲೆ ಬಂದ ಮೇಲೆ ಅದನ್ನು ಭಗವಂತ ಏನು ಮಾಡಿದ ಅಂತ ಕೇಳಿದರೆ ಸುರರಿಗೆ ಅಸುರರಿಗೆ ಇಬ್ಬರಿಗೂ ಕೂಡ ಅದನ್ನು ಭಗವಂತ ಪಾಲು ಮಾಡ್ತಾನೆ. ಆ ಪಾಲು ಮಾಡುವಂಥ ಸಂದರ್ಭದಲ್ಲಿ ಭಗವಂತ ಏನು ಮಾಡ್ತಾನೆ ಅಂತಂದರೆ ಆ ಅಮೃತವನ್ನು ಸುರರಿಗೆ ನೀಡ್ತಾನೆ. ಆ ಸಂದರ್ಭದಲ್ಲಿ ಆ ಅಸುರರು ಕೂಡ ತಮಗೆ ಅಮೃತತ್ವವನ್ನು ಪಡ್ಕೊಳ್ಳಬೇಕು ಎಂಬಂಥ ದೃಷ್ಟಿಯಿಂದಾಗಿ ಅಮೃತವನ್ನು ಕೇಳ್ತಾರೆ. ಆದರೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ತಾನು ಮೋಹಿನಿ ಅವತಾರವನ್ನು ತಾಳಿ ಆ ಮೋಹಿನಿ ಅವತಾರವನ್ನು ತಾಳ್ತಾನೆ. ತಾಳಿ ಭಗವಂತ ಮೋಹ ಆ ಭಗವಂತನ ಮೋಹಿನಿ ಅವತಾರಕ್ಕೆ ಶಿವನೂ ಕೂಡ ಅಲ್ಲಿ ಮೋಹಿತನಾಗ್ತಾನೆ. ಮೋಹಿತನಾದಾಗ ಅದಾದ ಮೇಲೆ ಭಗವಂತ ಆ ರುದ್ರದೇವರೂ ಕೂಡ ಅವನ ಮೋಹಿನಿ ರೂಪವನ್ನು ಕಂಡು ಅಲ್ಲಿ ತಾವು ನಾಚಿದಾಗ ಅದಾದ ಮೇಲೆ ಅವರಿಗೆ ಗೊತ್ತಾಗಲಿದೆ ಇದು ಭಗವಂತ ಮೋಹಿನಿಯತಾರನ್ನು ತಾಳಿದ್ದಾನೆ ಎಂಬಂತಹ ವಾಸ್ತವ ವಿಚಾರ ಗೊತ್ತಾದಾಗ ನಾಚಿಕೆಯಿಂದಾಗಿ ತಲೆ ಬಾಗಿ ಹೀಗೆ ಭಗವಂತನ ಆ ರೂಪ ಯಾರಿಂದಲೂ ಕೂಡ ಅದನ್ನೇ ಹೇಳಿದ್ದು ಮಾಯಾದುರತ್ಯ ಅಂತ. ನಾವ್ಯಾರು? ರುದ್ರದೇವರಂತ ರುದ್ರದೇವರೇ ಭಗವಂತನ ಮಾಯೆಗೆ ಮರುಳಾಗಿದ್ದಾರೆ ಅಂತ ಹೇಳಿದ ಮೇಲೆ ಇನ್ನು ಸಾಮಾನ್ಯವಾಗಿರತಕ್ಕಂತಹ ಜೀವರಾಶಿಗಳ ಪಾಡೇನು? ಸಾಮಾನ್ಯವಾಗಿರತಕ್ಕಂತಹ ಜೀವರಾಶಿಗಳು ಭಗವಂತನ ಮಾಯೆಯನ್ನು ದಾಟ್ಲಿಕ್ಕಾಗೋದೇ ಇಲ್ಲ. ಇಂತಹ ಭಗವಂತ ಅವನ ಮಾಯೆ ಅದು ದಾಟ್ಲಿಕ್ಕಾಗದೇ ಇರತಕ್ಕಂತಹ ಮಾಯೆ ಎಂಬುದಾಗಿ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಭಾಗವತದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಅಪಿ ವ್ಯಪಶ್ಯಸ್ತ್ವಮಜಸ್ಯ ಮಾಯಾ ಪರಸ್ಯ ವಂಶಃ ಪರದೇವತಾಯ ಅಹಂ ಕಲಾನ ವೃಷಭೋ ವಿಮುಖ್ಯೆ ಯಯಾವಶೂನ್ಯೇ ಕಿಮುತ ಸ್ವತಂತ್ರಾಹ ಉತ ಅಸ್ವತಂತ್ರಾಹ. ನಾವೆಲ್ಲರೂ ಕೂಡ ಸ್ವತಂತ್ರ ಆಗಿರತಕ್ಕಂಥವರು. ಯಯಾ ವಶ ಅನ್ಯೇ, ಎಲ್ಲರೂ ಕೂಡ ವಶರಾಗಿದ್ದಾರೆ. ಯಾರು? ರುದ್ರಾದಿಗಳೇ ಅವನ ಮಾಯೆಗೆ ವಶರಾಗಿದ್ದಾರೆ. ಇನ್ನು ನಾವು ಅದರ ಒಂದು ಕಲೆಗೂ ಕೂಡ ಯಾವುದೋ ಒಂದು ಸಣ್ಣ ಬಿಂದುವಿಗೂ ಕೂಡ ನಾವು ಅದಕ್ಕೆ ಸರಿಸಮಾನವಾಗದೇ ಇರತಕ್ಕಂಥವರು. ಅಂಥವರು ಭಗವಂತನ ಮಾಯೆಯನ್ನು ದಾಟ್ಲಿಕ್ಕೆ ಆಗುವುದಾ ಕೇಳಿದ್ರೆ ಸಾಧ್ಯವೇ ಇಲ್ಲ. ಕಿಂ ಉತ ಅಸ್ವತಂತ್ರಾಹ, ಅಸ್ವತಂತ್ರಾಹ ಕಿಮು, ಅಸ್ವತಂತ್ರರಾಗಿರತಕ್ಕಂತಹ ಜೀವರಾಶಿಗಳು ಭಗವಂತನ ಮಾಯೆಯನ್ನು ಯಾವ ಕಾಲಕ್ಕೂ ಕೂಡ ದಾಟ್ಲಿಕ್ಕಾಗೋದೇ ಇಲ್ಲ. ಆ ಸ್ತ್ರೀಯ ಆ ಮಾಯೆ ಅದನ್ನು ಹೇಳುವಾಗ ಹೇಳ್ತಾರೆ. ಯಾಕೆ ಅದನ್ನು ಹೇಳ್ತಾರೆ ಅಂತ ಕೇಳಿದ್ರೆ ಮಾಯೆಯನ್ನು ಆ ಸ್ತ್ರೀ ಮಾಯಾ ಅಂತ ಹೇಳುವಾಗ ಮಾಯಾ ಅಂತೂ ಮಾಯಿನಂ ವಿದ್ಧಿ ಅಂತ ಆ ಮಾಯಾ ಅದನ್ನು ದಾಟುವುದು ಅಂತ ಹೇಳಿದ್ರೆ
ಸಾಧ್ಯವೇ ಇರತಕ್ಕಂತಹ ಮಾತು. ಅಂತಹ ಅಸ್ವತಂತ್ರರಾಗಿರತಕ್ಕಂತಹ ಜೀವರಾಶಿಗಳು ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಕೂಡ ಅದನ್ನು ದಾಟಲಿಕ್ಕೆ ಬರೋದಿಲ್ಲ ಅಂತ ಎಂಬುದಾಗಿ ಹೇಳ್ತಾರೆ. ಹೀಗೆ ಅವನನ್ನು ಹೇಳ್ತಾರೆ. ಅದಾದ ಮೇಲೆ ಮುಂದೆ ಇದೇ ಭಾಗವತದಲ್ಲಿ ಒಂದೊಂದು ಮಾತು ಬರ್ತದೆ. ಜನ್ಮಾದ್ಯಸ್ಯ ಯಥೋನ್ವಯಾದಿ ಇತರತಶ್ಚ ಅರ್ಥೇಶ್ವ ವಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಎಂ ಸೂರಯಃ. ಮುಹ್ಯಂತಿ ಸೂರಯಃ ಅಪಿ ಮುಹ್ಯಂತಿ. ಜ್ಞಾನಿಗಳು ಕೂಡ ಅವನ ವ್ಯವಸ್ಥೆಯಲ್ಲಿ ಅವನ ಮಾಯೆಯಲ್ಲಿ ಮೋಹಿತರಾಗ್ತಾರೆ. ಯಾಕೆ? ಮುಹ್ಯಂತಿ ಎಂ ಸೂರಯಃ. ಜ್ಞಾನಿಗಳು ಕೂಡ ಅವನನ್ನು ತಿಳ್ಕೊಳ್ಳಿಕ್ಕಾಗದೆ ಅವನ ಆ ಮಾಯಾ ವ್ಯವಸ್ಥೆಯಲ್ಲಿ ಅವರೂ ಕೂಡ ಸುರುಕಿ ಹಾಕಿಕೊಳ್ಳುತ್ತಾರೆ ಅಂತ ನಮ್ಮನ್ನು ಎಚ್ಚರಿಸ್ತಾರೆ. ಹೀಗೆ ಭಗವಂತ ಕೆಲವು ಸಂದರ್ಭದಲ್ಲಿ ಅವನನ್ನು ಮೋಹಗೊಳಿಸಿದರೂ ಕೂಡ ಅವನನ್ನು ಮಾತ್ರ ಉದ್ಧಾರ ಮಾಡ್ತಾನೆ. ಯಾಕೆ? ಕೆಡಿಸಿ ಉಳಿಸಿದ ಗೌರೀಧವನ ಮೋಹಿಸಿ ಅವನ ಮೋಹಗೊಂಡಂತೆ ಅದಾದ ಮೇಲೆ ಕೆಡಿಸಿ ಉಳಿಸಿದ ಅವನನ್ನು ಉದ್ಧಾರ ಮಾಡಿರತಕ್ಕಂಥವನು ಕೂಡ ಭಗವಂತ. ಹೀಗೆ ಇವನ ಮಾಯವ ಗೆಲುವವನವನು. ಇವನ ಮಾಯೆಯನ್ನು ಮಾಯಾತು ಮಹಿಮಾ ಪ್ರೋಕ್ತ ಪ್ರಾಚುರ್ಯೇತು ಮಯಡ್ಯತಃ. ಆತ್ಮಪುರಾಣದ ಮಾತು ಭಾಗವತ ತಾತ್ಪರ್ಯ ನಿರ್ಣಯದ ಮಾತನ್ನು ಹೇಳ್ತಾರೆ. ಆ ಮಾಯಾತು ಮಹಿಮಾ ಪ್ರೋಕ್ತ. ಮಾಯಾ ಅಂತ ಹೇಳಿದ್ರೆ ಅದು ಪ್ರಾಚುರ್ಯ. ಮಾಯಾ ಅಂತ ಹೇಳಿದಾಗ ಆನಂದಮಯ ಅಭ್ಯಾಸಾತ್ ಅಂತ ವೇದವ್ಯಾಸರ ಸೂತ್ರ. ಆನಂದಮಯ ಅಭ್ಯಾಸಾತ್. ಏನು ಆನಂದಮಯೋ ಅಭ್ಯಾಸಾತ್ ಅಂತ? ಆನಂದ ಪ್ರಚುರವಾನ್ ಆತ್ಮ. ಭಗವಂತ ಆತ್ಮಮಯ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅಂತ ಹೇಳಿಕೊಂಡು ಅಲ್ಲಿ ಉಪನಿಷತ್ತು ಹೇಳ್ತದೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅಂತ ಹೇಳಿದಾಗ ಆ ಮಯಟ್ ಎಂಬಂತಹ ಅರ್ಥ, ಆ ಮಯಟ್ ಪ್ರತ್ಯಯ ಅದು ಎಲ್ಲಿಯೆಲ್ಲ ಉಪಯೋಗವಾಗ್ತದೆ ಅಂತ ಕೇಳಿದಾಗ ಪ್ರಾಚುರ್ಯಾರ್ಥೆ ವಿಕಾರಾರ್ಥೆ ಮಯಟ್ ತ್ರಿಧ ಅಂತ ಒಂದು ವಿಕಾರಾರ್ಥವಾಗಿ, ಇನ್ನೊಂದು ಪ್ರಾಚುರ್ಯಾರ್ಥವಾಗಿ, ಇನ್ನೊಂದು ಸಂದರ್ಭದಲ್ಲಿ ಮಯಟ್ ಎಂಬುದನ್ನು ಹೇಳುವಂಥದ್ದಿದೆ. ಹೀಗೆ ಈ ಮಯಟ್ ಅಂದರೆ ಮಾಯಾ ಎಂಬುದಕ್ಕೂ ಕೂಡ ಇಲ್ಲಿ ಪ್ರಾಚುರ್ಯ, ಭಗವಂತನ ಮಾಯೆ ಎಂಬುದು ಪ್ರಚುರ ಮಾಯೆ, ಅದೇ ರೀತಿಯಾಗಿರತಕ್ಕಂತಹದ್ದು ಎಂಬುದಾಗಿ ಇಲ್ಲಿ ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತ ನಮ್ಮನ್ನು ಜಗನ್ನಾಥದಾಸರು ಭಗವಂತನ ಮಾಯೆ ಅದನ್ನು ದಾಟಲಿಕ್ಕಾಗೋದಿಲ್ಲ, ದುರತ್ಯಯ, ಅದಕ್ಕೆ ಬೇಕಾಗಿರತಕ್ಕಂತಹ ದೃಷ್ಟಾಂತ, ಭಗವಂತನ ದೃಷ್ಟಾಂತ ಕೊಟ್ಟು ಯಾವುದು ಅಂತ ಕೇಳಿದರೆ ರುದ್ರದೇವರ ದೃಷ್ಟಾಂತವನ್ನು ಕೊಟ್ಟು ನಮಗೆ ಅದನ್ನು ಅರ್ಥ ಮಾಡಿಸ್ತಾರೆ. ಅದಾದ ಮೇಲೆ ಮುಂದಕ್ಕೆ ಜಗನ್ನಾಥದಾಸರು ಹೇಳುತ್ತಂತಹ ಮಾತು ಏನು ಅಂತ ಕೇಳಿದರೆ, ಭಗವಂತ ನಮ್ಮ ಎಲ್ಲ ಪಾಪಗಳನ್ನು ಕೂಡ ಅವನು ಏನು ಮಾಡ್ತಾನೆ ಅಂತಂದರೆ ಉದ್ಧಾರ ಮಾಡ್ತಾನೆ, ನಮ್ಮನ್ನು ರಕ್ಷಿಸ್ತಾನೆ. ಯಾವಾಗ ಕ್ಷಮಿಸ್ತಾನೆ, ಪಾಪಕರ್ಮಗಳನ್ನೆಲ್ಲವನ್ನು ಕ್ಷಮಿಸ್ತಾನೆ. ಯಾವಾಗ ಕ್ಷಮಿಸ್ತಾನೆ ಅಂತ ಕೇಳಿದರೆ, ಪಾಪ ಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರ ನೀ ಪಯೋಜ ಭವಾಂಡೋದಳಗಾವಲ್ಲಿನ ಕಾಣಿ ಗೋಪ ಗುರುವಿನ ಮಡದಿ ಭೃಗು ನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳಿಸಿದರೆ ಕರುಣಾ ಸಮುದ್ರ ಹರಿ. ಭಗವಂತ ಎಂಥವನು ಅಂತ ಕೇಳಿದರೆ ಅವನು ಕರುಣಾ ಸಮುದ್ರ. ಯಾಕೆ ಕರುಣಾ ಸಮುದ್ರ ಅಂತಂದರೆ ಹೇಳ್ತಾರೆ, ಭಗವಂತ ಎಲ್ಲ ಏನು ಪಾಪಗಳನ್ನು ಉದ್ಧಾರ ಮಾಡ್ತಾನಂತೆ. ಅದನ್ನು ಕರುಣೆ ನಮ್ಮನ್ನು ಮನ್ನಿಸ್ತಾನೆ. ಯಾವಾಗ ಮನ್ನಿಸ್ತಾನೆ ಅಂತ ಕೇಳಿದ್ರೆ ಪಾಪ ಕರ್ಮವ ಸಹಿಸುವರೇ. ಹೇಳ್ತಾರೆ, ಪಾಪಕರ್ಮವನ್ನು ಸಹಿಸುವಂತಹ ವ್ಯವಸ್ಥೆಯಲ್ಲಿ ಭಗವಂತನನ್ನು ಬಿಟ್ಟು ಇನ್ನೊಬ್ಬ ಯಾರೂ ಇಲ್ಲ. ಯಾಕೆ? ನಾನು ಆಗಲೇ ಹೇಳಿದಲ್ವ, ಆಚಾರ್ಯ ಮಧ್ವರ ಸಣ್ಣ ಪುಟ್ಟದಾಗಿರತಕ್ಕಂತಹ ಗ್ರಂಥ ಕೃಷ್ಣಾಮೃತ ಮಹಾರ್ಣವ. ಆ ಕೃಷ್ಣಾಮೃತ ಮಹಾರ್ಣವದಲ್ಲಿ
ಆ ಭಗವಂತನ ಕಾರುಣ್ಯವನ್ನು ಹೇಳಿದ್ದದನ್ನೇ. ಪಾಪಿಗಳು ಕೂಡ ಇವನ ಪಾಪದ ಪಾಪವನ್ನು ಮನ್ನಿಸುವಲ್ಲಿ ಭಗವಂತನಿಗೆ ಸಮಾನವಾಗಿಲ್ಲ ಅಂತ. ಯಾಕೆ? ಪಾಪಿಗಳು ಕೂಡ ಅಷ್ಟು ಪಾಪವನ್ನು ಮಾಡಲಿಕ್ಕಾಗೋದೇ ಇಲ್ಲ. ಅದಕ್ಕಿಂತ ದ್ವಿಗುಣವಾಗಿರತಕ್ಕಂಥ ಪಾಪವನ್ನು ಭಗವಂತ ನಮ್ಮನ್ನು ಉದ್ಧಾರ ಮಾಡಿಬಿಡ್ತಾನೆ. ಯಾಕೆ? ಒಮ್ಮೆ ಅದನ್ನು ನಾವು ಭಗವಂತನ ನಾಮವನ್ನು ಸ್ಮರಣೆ ಮಾಡಿದ್ದು ಅದನ್ನು ಹೇಗೆ ಹೇಳಬೇಕು ಅಂತ ನಾನು ಮೊನ್ನೆಯ ಪ್ರವಚನದಲ್ಲಿ ಹೇಳಿದ್ದೆ. ನಮ್ಮ ಮಾತು ಅಥವಾ ನಾವು ದೇವರ ಸ್ಮರಣೆಯನ್ನು ಮಾಡ್ತೇವೆ, ಅದು ಏನಾಗಿದೆ ಅಂತ ಹೇಳಿದ್ರೆ ಟೇಪ್ ರೆಕಾರ್ಡ್. ನಮಗೂ ಭಗವಂತನಿಗೂ ಒಂದು ಲಿಂಕ್ ಇಲ್ಲ. ಲಿಂಕ್ ಯಾಕಿಲ್ಲ ಅಂತ ಕೇಳಿದ್ರೆ ನಾವು ದೇವರ ಜೊತೆಗೆ ಮಾತನಾಡುವ ಭಾಷೆಯನ್ನು ಮರೆತು ಬಿಟ್ಟಿದ್ದೇವೆ. ನಮಗೂ ದೇವರಿಗೂ ಒಂದು ರೀತಿಯಾಗಿರ್ತಕ್ಕಂಥ ಆ ಬಾಂಧವ್ಯ ಅದು ಟೇಪ್ ರೆಕಾರ್ಡು. ದೇವರನ್ನು ಹೇಳ್ತಾ ಇರ್ತಾನೆ, ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ, ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ. ಇದರ ಅರ್ಥಾನುಸಂಧಾನದ ಚಿಂತನೆಯೂ ಇಲ್ಲ. ಒಟ್ಟು ಹೇಳ್ತಾ ಇರ್ತಾನೆ. ವಿಶ್ವಂ ವಿಷ್ಣು ನಡ್ಕಾರೋ ಭೂತಾತ್ಮ ಭೂತ ಭಾವನ ಏನು ಅಂತ ಇದರ ಅರ್ಥವನ್ನು ಚಿಂತನೆ ಮಾಡ್ತಾನ ಕೇಳಿದ್ರೆ ಇಲ್ಲವೇ ಇಲ್ಲ. ಒಂದು ಹೆಸರಿನ ಚಿಂತನೆಯನ್ನಾದರೂ ಕೂಡ ಮಾಡ್ತಾನ ಕೇಳಿದ್ರೆ ಇಲ್ಲವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅದರ ಅರ್ಥಾನುಸಂಧಾನವನ್ನು ಮಾಡಲಿಕ್ಕೆ ಅದರ ಗೋಜಿಗೆ ನಾವು ಹೋಗೋದಿಲ್ಲ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವಿದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ರಾಮಾಯ ರಾಮಭದ್ರಾಯ ಹೇಳಿದ ಏನು ಹೇಳಿದ್ದು? ಕೇವಲ ಈ ಗಂಟಲು ಬಿಚ್ಚಿಕೊಂಡದ್ದೇ ಬಂತು, ಬಡ್ಕೊಂಡದ್ದೇ ಬಂತು. ಅಂದರೆ ಏನು ಕೇಳಿದ್ರೆ ತಾನು ಆ ಶಬ್ದದ ಅರ್ಥಾನುಸಂಧಾನವನ್ನು ಒಂದು ದಿವಸ ಕೂತು ಮಾಡಿದ್ರು ಕೂಡ ಅದರಲ್ಲಿ ಸಾರ್ಥಕ ಇತ್ತು. ಮತ್ತೆ ಇದು ಟೇಪ್ ರೆಕಾರ್ಡ್ರಿಗೂ ನಮಗೂ ಏನು ಅಂತ ಕೇಳಿದ್ರೆ ಅದೇ ಥರ ನಮ್ಮದಾಗಿ ಬಿಟ್ಟಿದೆ. ಟೇಪ್ ರೆಕಾರ್ಡ್ ಬೇರೆ ಏನಿಲ್ಲ. ಟೇಪ್ ರೆಕಾರ್ಡ್ರಿಗೆ ನಾವು ಏನನ್ನೋ ಒಂದು ಫೀಡ್ ಮಾಡ್ತೇವೆ, ಅದಕ್ಕೆ ಯಾವುದೋ ಒಂದು ಬ್ಲೂಟೂತ್ ಕನೆಕ್ಷನ್ ಕೊಡ್ತೇವೆ, ಅದಕ್ಕೆ ಏನೋ ಒಂದು ಯಾವುದೋ ಒಂದು ಬೇಕಾಗಿರ್ತಕ್ಕಂತಹ CD-ಯನ್ನು ಅಥವಾ ಇನ್ನಿತರ ಯಾವುದೋ ಒಂದು ವ್ಯವಸ್ಥೆಯನ್ನು ಹಾಕ್ತೇವೆ. ಹಾಕಿದಾಗ ಅದು ಯಾವ ಥರನಾಗಿ ಅದು ಹೇಳಲಿಕ್ಕೆ ಶುರು ಮಾಡ್ತೋ ಅದೇ ಥರನಾಗಿ ನಾವು ಕೂಡ ರಾಮಾಯ ರಾಮಭದ್ರಾಯ ರಾಮರಾಯ ಭದ್ರಾಯ ಹೇಳಿಕೊಂಡ ಹೇಳಿತ್ತು. ಒಂದು ಕ್ಷಣವೂ ಕೂಡ ಮನಸ್ಸಿಗೆ ಇಳಿದಿದ್ರೆ ಆ ಒಂದೊಂದು ಹೆಸರುಗಳು ಕೂಡ ಅವನಿಗೆ ಸಾರ್ಥಕವಾಗ್ತಿತ್ತು. ಅವನ ಅನಂತವಾಗಿರತಕ್ಕಂತಹ ಒಂದು ಪುಣ್ಯಕ್ಕಾದರೂ ಅದು ಸಾರ್ಥಕವಾಗ್ತಿತ್ತು. ದೇವರನ್ನ ರಾಮಾಯ ರಾಮಭದ್ರಾಯ ರಾಮಾಯ ಎಂಥವನು ರಾಮ ಅಂತ ಕೇಳಿದಾಗ ಭಗವಂತ ರಮಯತೀತಿ ರಾಮ, ಏನು ಜ್ಞಾನಿಗಳಿಗೆ ಆನಂದವನ್ನು ಕೊಡ್ತಾನೆ. ಮತ್ತೆ ರಾಮಪುರಸ್ತಾತ್ ಪ್ರತೋಪಿ ರಾಮ, ಹೀಗೆ ಅವನನ್ನು ಯಾರು ಸ್ಮರಣೆ ಮಾಡ್ತಾರೋ ಅಂಥವರಿಗೆ ಭಗವಂತ ರಾಮನಾಗಿದ್ದಾನೆ. ರಾಮಭದ್ರಾಯ, ಭಗವಂತ ಎಂಥವನು ಹೇಳಿದ್ರೆ ಭದ್ರ, ಯಾರು ಅವನನ್ನು ಚಿಂತನೆ ಮಾಡ್ತಾರೋ ಅವರಿಗೆ ಭದ್ರವಾಗಿರತಕ್ಕಂಥ ವ್ಯವಸ್ಥೆಯನ್ನು ಕೊಡ್ತಾನೆ. ಹೀಗೆ ಭಗವಂತನನ್ನು ಅರ್ಥಾನುಸಂಧಾನಪೂರ್ವಕವಾಗಿ ನಾವು ಸ್ಮರಣೆ ಮಾಡಿದಾಗ ಅದರಲ್ಲಿರತಕ್ಕಂತಹ ಆನಂದವೇ ಬೇರೆ. ನಾವು ಯಾವುದೋ ಒಂದು ಕೃತಕವಾಗಿರತಕ್ಕಂತಹ ಯಂತ್ರವಾಗಿ ಬಿಟ್ಟಿದ್ದೇವೆ. ಕೃತಕ ಯಂತ್ರ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಇದು ಸ್ಮರಣೆ, ದೇವರನ್ನ ಸ್ಮರಣೆ ಮಾಡಿದಾಗ ಅದರ ಅರ್ಥಾನುಸಂಧಾನ, ಅದರ ಏನಿದೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ, ಹರೇ ಹರೇ ಮೇ ಹರಪಾತಕಾನಿ ಹರೇ ಹರೇ ಮೇ ಕುರುಮಂಗಳಾನಿ. ಒಂದು ದಿವಸವೂ ಕೂಡ ಅರ್ಥಾನುಸಂಧಾನ ರಹಿತನಾಗಿಯೇ ಹೇಳಿದ್ದು ಹೊರತು ಅರ್ಥಾನುಸಂಧಾನ ಪೂರ್ವಕವಾಗಿ ಹೇಳಿದ್ರೆ ಇವನಿಗೆ ಯಾವತ್ತೋ ಒಂದು ರೀತಿಯಾಗಿ ಏಳಿಗೆ ಆಗ್ತಿತ್ತು. ಹೇಳಿದ್ದು ಏನು? ಯಾವತ್ತೂ ಕೂಡ ಅದರ ಅರ್ಥದ ಹಿಂದೆ ಹೋಗಲೇ ಇಲ್ಲ. ಸಣ್ಣ ಸಣ್ಣ ಶ್ಲೋಕದ ಅರ್ಥವನ್ನೂ ಕೂಡ ತಿಳಿಯುವಂಥ ನಾವು ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಕೇಳಿದ್ರೆ ನನಗೆ ಬೇಡ. ಆ ಸಣ್ಣ ಶ್ಲೋಕದ ಅರ್ಥವನ್ನೂ ಕೂಡ ನಾವು ಚಿಂತನೆ ಮಾಡಿದೆವು ಅಂತ ಹೇಳಿದರೆ ಅದರಿಂದ ನಮಗೆ ಏಳಿಗೆ ಉಂಟೇ ಉಂಟು. ಇದಕ್ಕೋಸ್ಕರವಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಅವನನ್ನು ಸ್ಮರಣೆ ಪೂರ್ವಕವಾಗಿ ಅರ್ಥಾನುಸಂಧಾನಪೂರ್ವಕವಾಗಿ ಅವನ ನಾಮವನ್ನು ಸ್ಮರಣೆ ಮಾಡಿದೆವು ಅಂತ ಹೇಳಿದರೆ ನಮ್ಮ ಅನಂತ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ
ಹರತ್ಯಶೇಷಂ ಹರತಿ ಅಶೇಷಂ. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅಶೇಷಂ, ನಮ್ಮ ಎಲ್ಲ ಪಾಪಗಳನ್ನು ಕೂಡ ಅಶೇಷಂ ಹರತಿ. ಸ್ಮೃತ ಮಾತ್ರ ಏವ, ಯಾವಾಗ ನೀನು ಸ್ಮರಣೆ ಮಾಡಪ್ಪ. ಹೇಗಿರಬೇಕು ಸ್ಮರಣೆ ಕೇಳಿದ್ರೆ, ನಾವು ಲೌಕಿಕವಾಗಿ ನಮಗೆ ದೃಷ್ಟಾಂತವನ್ನು ಹೇಳುವುದು ಅಂತಾದರೆ, ಒಬ್ಬ ಮನೆಗೆ ಕರೆದಾನೆ, ಒಂದು ಯಾವುದೋ ಒಂದು ಮನೆಯಲ್ಲಿರತಕ್ಕಂಥ ಒಂದು ಯಾವುದೋ ಒಂದು ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ದಾನೆ ಎಂದು ಇಟ್ಟುಕೊಳ್ಳುವ. ಕರೆದಾಗ ನಾವು ಅವನ ಮನಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ತೇವೆ. ಓ, ಇದು ಕರೆದಿದ್ದಾನೆ, ಹೇಗೆ ಕರೆದಿದ್ದಾನೆ ಕೇಳಿದ್ರೆ ಏನೋ ಕರೆಯಬೇಕು ಅಂತ ಕರೆದಿದ್ದಾನೆ, ಅವನಿಗೆ ವಾಸ್ತವಿಕವಾಗಿ ಕರೆಯಬೇಕು ಅಂತ ಇರಲಿಲ್ಲ, ಆದರೆ ಒಟ್ಟು ಕರೆದಿದ್ದಾನೆ ಅಂತ ಹೇಳಿಕೊಂಡು ನಾವು ಹೇಳ್ತೇವೆ. ಅಂದರೆ ನಾವು ಏನು ಲೌಕಿಕವಾಗಿ ಒಬ್ಬ ನಮ್ಮನ್ನು ಯಾವುದೋ ಆ ಕಾರ್ಯಕ್ರಮಾದಿಗಳಿಗೆ ನಿಮಂತ್ರಣೆಯನ್ನು ಮಾಡುವಾಗಲೇ ನಾವೇನು ಮಾಡ್ತೇವೆ, ಹಾರ್ದಿಕತನವನ್ನು ಹೃದಯ ಸಂಬಂಧಿಯಾಗಿ ಹೃತ್ಪೂರ್ವಕವಾಗಿ ಅಂತ ಹೇಳ್ತೇವೆ. ಹೃತ್ಪೂರ್ವಕವಾಗಿ ಏನರ್ಥ? ಹೃತ್ಪೂರ್ವಕವಾಗಿ ಶಬ್ದಕ್ಕೆ ಅರ್ಥವೇ ಗೊತ್ತಿಲ್ಲ ನಮಗೆ. ಹೃದಯಪೂರ್ವಕವಾಗಿ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮಾದಿಗಳಲ್ಲಿ ಕೂತುಕೊಂಡಂತಹ ಒಬ್ಬ ಮುಖ್ಯ ಅತಿಥಿ ಅಭ್ಯಾಗತರಿಗೆ ಯಾವುದೋ ಒಬ್ಬ ವ್ಯಕ್ತಿ ಬಂದು ಏನು ಮಾಡ್ತಾರೆ, ಅವರಿಗೆ ಹಾರ್ದವಾಗಿರತಕ್ಕಂತಹ ಹೃತ್ಪೂರ್ವಕವಾಗಿರತಕ್ಕಂತಹ ಸ್ವಾಗತ ಅಂತ ಕರೀತಾನೆ. ಬಂದವನಿಗೂ ಗೊತ್ತಿಲ್ಲ, ಈ ಕಡೆಯಿಂದ ಸ್ವಾಗತ ಕೋರುವವನಿಗೂ ಏನು ಅಂತ ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ. ಈ ಥರ ನಮ್ಮ ವ್ಯವಸ್ಥೆ. ನಾವು ದೇವರನ್ನು ಹೇಗಿರಬೇಕು, ನಾವು ದೇವರ ಜೊತೆಗೆ ಅಂತ ಕೇಳಿದ್ರೆ, ದೇವರಿಗೂ ನಮಗೂ ಆ ಸಂಬಂಧ ಹೇಗಿರಬೇಕು ಅಂತ ಕೇಳಿದ್ರೆ ಹಾರ್ದವಾಗಿರಬೇಕು, ಹೃತ್ಪೂರ್ವಕವಾಗಿರಬೇಕು. ದೇವರಿಗೂ ನಮಗೂ ಹೃತ್ಪೂರ್ವಕವಾಗಿರತಕ್ಕ ಸಂಬಂಧ. ದೇವರ ಸ್ಮರಣೆ, ದೇವರ ಚಿಂತನೆಯನ್ನು ಮಾಡುವಾಗ ಅದನ್ನು ಮನಸ್ಸಿಟ್ಟು ಮಾಡಬೇಕು. ಅವನ ನಾಮವನ್ನು, ಅವನ ಗುಣಗಳನ್ನು, ಅವನ ಏನು ಚಿಂತನೆಯನ್ನು ಮಾಡುತ್ತೀರೋ ಹೃತ್ಪೂರ್ವಕವಾಗಿ ಮಾಡಿತು ಅಂತಾದರೆ ಅದರಿಂದ ನಮಗೆ ಅನಂತವಾಗಿರತಕ್ಕಂತಹ ಪುಣ್ಯ ಉಂಟು. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಭಗವಂತನ ಆ ಸ್ಮರಣೆ ಅದು ಅಶೇಷ ಸ್ಮೃತ ಮಾತ್ರ ಏವ, ನಮ್ಮೆಲ್ಲ ಪಾಪಗಳನ್ನು ಕೂಡ ಅದು ನಾಶ ಮಾಡುತ್ತದೆ ಸ್ಮರಣೆಯಿಂದಾಗಿ. ಪಾಪಕರ್ಮವ ಸಹಿಸುವರೇ ಲಕ್ಷ್ಮೀಪತಿಗೆ ಸಮರಾದ. ಭಗವಂತನಿಗೆ ಸಮರಾಗಿರತಕ್ಕಂಥವರು ಯಾರಾದರೂ ಇದ್ದಾರಾ ಕೇಳಿದ್ರೆ ಯಾರೂ ಇಲ್ಲ. ಯಾಕೆ? ಪಾಪವನ್ನ ಒಂದು ಶಿಶುಪಾಲ ಮಾಡಿದ ಪಾಪಗಳನ್ನು ಮಾಡಿದ ಒಂದಷ್ಟು ಪಾಪಗಳನ್ನು ಮಾಡುವ ತನಕ ಭಗವಂತ ತಾಳ್ಮೆಯಲ್ಲಿದ್ದ. ಯಾಕೆ? ಭಗವಂತ ತಾಳ್ಮೆ ಅವನಿಗೆ ಗುಣ, ಅವನು ನೋಡ್ತಾನೆ ಉದ್ಧಾರವಾಗ್ತಾನ ಅಂತ. ಅದಕ್ಕೋಸ್ಕರವಾಗಿ ಪಾಪಗಳಲ್ಲಿ ಇರುವಾಗಲೂ ಕೂಡ ಅವನನ್ನು ರಕ್ಷಣೆ ಮಾಡುವಂಥ ವಿಚಾರದಲ್ಲಿ ಭಗವಂತನಿಗೆ ಸಮರಾಗಿರತಕ್ಕಂಥವರು ಇನ್ನೊಬ್ಬರು ಯಾರೂ ಇಲ್ಲ. ಹೀಗೆ ಹೇಳ್ತಾರೆ ಜಗನ್ನಾಥದಾಸರು, ಪಾಪಕರ್ಮವ ಸಹಿಸುವರೇ ಲಕ್ಷ್ಮೀಪತಿಗೆ ಸಮರಾರ ದಿವಿಜರ ನೀ ಪಯೋಜ ಭವಾಂಡ. ಭಗವಂತ ಈ ಬ್ರಹ್ಮಾಂಡದಲ್ಲಿ ಭಗವಂತನಿಗೆ ಸಮಾನವಾಗಿರತಕ್ಕಂತಹ ಪಾಪಕರ್ಮಗಳನ್ನು ರಕ್ಷಣೆ ಸಹಿಸುವಂತಹ ವ್ಯಕ್ತಿಗಳಲ್ಲಿ ಅದನ್ನು ಇನ್ನೊಬ್ಬ ಯಾರೂ ಇಲ್ಲ. ಯಾಕೆ? ಗೋಪ, ಗುರುವಿನ ಮಡದಿ, ಭೃಗು, ನಗಚಾಪನಾಗಿರತಕ್ಕಂತಹ ಶಿವ, ಇವರು ಮಾಡಿರತಕ್ಕಂತಹ ವಿಚಾರಗಳನ್ನು ಭಗವಂತ ಯಾವತ್ತಾದರೂ ಕೂಡ ಅದನ್ನು ಭಗವಂತ ನೋಡಿದ್ದಾನ? ಇಲ್ಲವೇ ಇಲ್ಲ. ಭಗವಂತ ನಂದಗೋಪ ಎಂಥದ್ದು ಕೇಳಿದ್ರೆ, ಆ ಸ್ವರ್ಗ, ಅದರ ಇಂದ್ರ ಅನೇಕ ಏನು ಮಾಡಿದ ಅಂತ ಕೇಳಿದ್ರೆ, ಗೋವರ್ಧನೋದ್ಧರಣ. ಭಗವಂತ ಕೃಷ್ಣನಾಗಿ ಅವತಾರವನ್ನು ಮಾಡಿದಾಗ ಆ ಇಂದ್ರ ನಂದ ಗೋಕುಲವನ್ನು ತಾನು ಮುಳುಗಿಸಿ ಅವರಿಗೆ ಒಂದು ರೀತಿಯಾಗಿ ತಾನು ಪಾಠವನ್ನು ಕಲಿಸಬೇಕು ಅಂತ ಹೇಳಿಕೊಂಡು ಸೊಂಡಿಲಿನ ಆನೆಯ ಸೊಂಡಿಲಾಕಾರದಂತಿರತಕ್ಕಂಥ ಮಳೆಯನ್ನು ಸುರಿಸಿದ. ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ, ಅವನನ್ನು ರಕ್ಷಣೆ ಮಾಡಿಲ್ವಾ ಕೇಳಿದ್ರೆ ಮಾಡಿದ್ದಾನೆ. ಅದಾದ ಮೇಲೆ ಪಾರಿಜಾತಾಪಹರ ಪ್ರಸಂಗದಲ್ಲಿ ಭಗವಂತ ಇಂದ್ರ ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದ. ಆದರೂ ಕೂಡ ಅಲ್ಲಿ ಅವನು ಏನು ಮಾಡಿದ, ಅದನ್ನೂ ಕೂಡ ಭಗವಂತ ಮನ್ನಿಸಿದ, ಅವನನ್ನು ರಕ್ಷಣೆ ಮಾಡಿದ.
ಅದಾದ ಮೇಲೆ ಗುರುವಿನ ಬೃಹಸ್ಪತ್ಯಾಚಾರ್ಯರ ಮಡದಿಯಾಗಿರತಕ್ಕಂತಹ ತಾರೆ ಅಲ್ಲಿ ಚಂದ್ರನ ಗಮನವನ್ನು ಮಾಡಿದ್ದವಳು. ಚಂದ್ರಗಮನವನ್ನು ಮಾಡಿದ್ರಿಂದಾಗಿ ಅಲ್ಲಿ ಏನಾಯಿತು ಅಂತ ಕೇಳಿದ್ರೆ ಅವಳನ್ನು ಉದ್ಧಾರ ಮಾಡಿದ ಭಗವಂತ. ಇದೆಲ್ಲವೂ ಕೂಡ ಭಗವಂತ ಉದ್ಧಾರ ಮಾಡಿರತಕ್ಕಂಥ ದೃಷ್ಟಾಂತಗಳು. ಅದಾದ ಮೇಲೆ ಭೃಗು ಮಹರ್ಷಿಗಳು ಶ್ರೀನಿವಾಸ ಕಲ್ಯಾಣದ ಕಥೆಯನ್ನು ನಾವು ಕೇಳುತ್ತೇವೆ. ಭಗವಂತನನ್ನ ಭೃಗು ಮಹರ್ಷಿಗಳು ಏನು ಮಾಡಿದ್ರು? ವಕ್ಷಸ್ಥಳಕ್ಕೆ ಅವರು ಒದ್ರು ಕೂಡ ಅಥೋ ಜಗಾಮ ವೈಕುಂಠಂ ಯತ್ರ ದೇವೋ ಜನಾರ್ದನ ಶಯಾನಂದ್ರಿಯ ಉತ್ಸಂಗೆ ತದಾ ವಕ್ಷಸ್ಥಿದಾಡಯತ್. ಭೃಗು ಮಹರ್ಷಿಗಳು ಭಗವಂತನ ವಕ್ಷಸ್ಥಳಕ್ಕೆ ಒದ್ರು. ಲಕ್ಷ್ಮೀದೇವಿ ಎದ್ದು ಹೋದ್ಲು. ಭೃಗು ಮಹರ್ಷಿಗಳಿಗೆ ಭಗವಂತ ಉದ್ಧಾರ ಮಾಡಿಲ್ವಾ ಕೇಳಿದ್ರೆ ಉದ್ಧಾರ ಮಾಡಿದ. ಯಾಕೆ? ಕೃಷ್ಣಾವತಾರದಲ್ಲಿ ಭಗವಂತ ಹೇಳಿದ್ದಾರಲ್ವಾ, ಒಂದೊಂದು ಕಡೆಯಲ್ಲಿ ತನ್ನ ವಿಭೂತಿ ರೂಪ ಇದೆ ಅಂತ ಹೇಳಿದಾಗ ಮಹರ್ಷೀಣಾಂ ಭೃಗುರಹಂ, ಎಲ್ಲಿದ್ದೇನೆ ಅಂತ ಕೇಳಿದಾಗ ಮಹರ್ಷಿಗಳಲ್ಲಿ ನಾನು ಭೃಗುವಾಗಿದ್ದೇನೆ ಮಾರಾಯ. ಭೃಗು ಮಹರ್ಷಿಗಳಲ್ಲಿ ನನ್ನ ವಿಶಿಷ್ಟವಾಗಿರತಕ್ಕಂತಹ ಅಂಶ ಉಂಟು, ಅಲ್ಲಿ ನನ್ನ ವಿಭೂತಿ ರೂಪ ಇದೆ. ವಿಭೂತಿ ಯೋಗದಲ್ಲಿ ನಾನು ಭೃಗು ಮಹರ್ಷಿಯಲ್ಲಿ ನಾನಿದ್ದೇನೆ ಅಂತ ಹೇಳಿಕೊಂಡು ಭೃಗು ಮಹರ್ಷಿಯನ್ನು ಉದ್ಧಾರ ಮಾಡಿರತಕ್ಕಂಥ. ಹೀಗೆ ಭಗವಂತನ ಸಾಮರ್ಥ್ಯ ಎಂಥದ್ದು ಅಂತ ಕೇಳಿದ್ರೆ ಅದು ಸಾಮಾನ್ಯ ಅಲ್ಲ. ಇನ್ನು ನಾವು ನಿತ್ಯದಲ್ಲೂ ಕೂಡ ಹೇಳುವಂತಹ ಮಾತುಗಳು ಎಂಥದೆಲ್ಲ ಅಂತ ಕೇಳಿದ್ರೆ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನೇ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ. ಚಿತಂತೆ ಸ್ತೋತ್ರದಲ್ಲಿ ನಾವು ಹೇಳುವಂತಹ ಮಾತು ಅಪರಾಧ ಸಹಸ್ರಾಣಿ ಅಪರಾಧಾಣಿ ಕ್ರಿಯಂತೆ ಅಹರ್ನಿಶಂ. ರಾತ್ರಿ ಬೆಳಗಾಗಿದ್ದುಕೊಂಡು ನಾವು ಅನಂತವಾಗಿರತಕ್ಕಂತಹ ಪಾಪಗಳನ್ನು ಮಾಡ್ತೇವೆ. ತಾನೇ ಸರ್ವಾಣಿ ಮೇ ದೇವ ಕ್ಷಮಸ್ವ. ಆ ಎಲ್ಲ ಪಾಪಗಳನ್ನು ಕೂಡ ಸ್ಮರಿಸು, ಆ ಎಲ್ಲ ಪಾಪಗಳನ್ನು ಕೂಡ ಮನ್ನಿಸಿ ನನ್ನನ್ನು ಉದ್ಧಾರ ಮಾಡು. ಇದು ನಮ್ಮ ನಿತ್ಯದ ಪ್ರಾರ್ಥನೆ. ಭಗವಂತನ ಸಾಮರ್ಥ್ಯ ಎಂಥದ್ದು ತಿಳಿದಿದೆ. ನಾವು ಅದಕ್ಕೋಸ್ಕರವಾಗಿ ಜಗನ್ನಾಥದಾಸರ ಈ ಮಾತನ್ನು ನಾವು ನಿತ್ಯದಲ್ಲೂ ಕೂಡ ಅದನ್ನು ಅವಲೋಕನ ಮಾಡ್ತಾ ನಿತ್ಯದಲ್ಲೂ ಕೂಡ ಉದ್ಧಾರದ ಕಡೆಗೆ ನಾವು ಹೋಗಬೇಕು ಅಂತ ಹೇಳಿಕೊಂಡು ಇವತ್ತಿನ ಪ್ರವಚನವನ್ನು ಶ್ರೀಹರಿಪ್ರಿಯತ ಶ್ರೀಕೃಷ್ಣಾರ್ಪಣವಸ್ತು. ಮುಂದಿನ ಭಾಗವನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತವಸ್ತು.